ನಮಸ್ಕಾರ ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ ವಂಟಿತ್ತೀನಿ. ಇದು ಇವತ್ತಿನ ಅತ್ಯಂತ ದೊಡ್ಡ ಜಿಜ್ಞಾಸೆ, ಮಹಾ ಚರ್ಚೆ. ಜ್ಞಾನ ದೇಗುಲವಾಗಬೇಕಿದ್ದ ಶಾಲೆಯ ಕ್ಲಾಸ್ ರೂಮ್ಗಳು ಸೌಹಾರ್ದತೆಯನ್ನ ಕಲಿಸುತ್ತಿವೆ ಅಥವಾ ಧಾರ್ಮಿಕ ಸಂಘರ್ಷಗಳ ಪ್ರಯೋಗಾಲಯ ಆಗ್ತಿದವ? ತಲೆಯ ಮೇಲಿನ ಹಿಜಾಬ್ ಮತ್ತು ಹೆಗಲ ಮೇಲಿನ ಕೇಸರಿ ಶಾಲು, ಈ ಎರಡು ಬಟ್ಟೆ ತುಂಡುಗಳು ವಿದ್ಯಾರ್ಥಿಗಳ ಶಿಕ್ಷಣವನ್ನ, ದೇಶದ ಭವಿಷ್ಯ ಆದಂತಹ ವಿದ್ಯಾರ್ಥಿಗಳ ಶಿಕ್ಷಣವನ್ನ ಹರಿದು ಹಂಚಿ ಹಾಕ್ತಿದೆಯೇ? ಇದೇ ಪ್ರಶ್ನೆ. ಈ ಚರ್ಚೆಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮನೆಯ ಎಸ್ ಖಾದ್ರಿ ಸಾಹೇಬರು. ಅವ್ರ ಜೊತೆ ಮಾತಾಡೋಣ, ಏನು ಅನ್ನೋದನ್ನ ಒಂದ್ ರೀತಿ ಸುತ್ತಾಸ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮೇನ್ ಆಗಿ ಮಾತಾಡ್ತಾ ಇರೋದು ಯಾವುದೇ ಒಂದು ಬಟ್ಟೆ ಅಥವಾ ಹಿಜಾಬ್ ಬಗ್ಗೆ ಆಗಲಿ, ಕೇಸರಿ ಶಾಲ್ ಬಗ್ಗೆ ಆಗಲಿ ಅಲ್ಲ, ದೇಶದ ಜಾತ್ಯತೀತತೆ ಮತ್ತು ಕಾನೂನಿನ ಚೌಕಟ್ಟಿನ ಮಧ್ಯೆ ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ. ಈಗ ಸಮವಸ್ತ್ರ ಇದೆ, ಅದ್ರ ಮಧ್ಯೆ ಈ ಒಂದು ಹಿಜಾಬ್, ಕೇಸರಿ ಶಾಲು ಇದು ಬಂದಿದೆ. ಇದ್ರ ನಡುವೆ ಶಿಕ್ಷಣ ಅನ್ನೋದು ಏನು ಹರಿದು ಹಂಚಿ ಹೋಗ್ತದೆಯಾ ಅಂತ ನನ್ನ ಪ್ರಶ್ನೆ. ತಾವು ಕೇಳಿರೋ ಪ್ರಶ್ನೆ ಭಾಳ ವ್ಯಾಲ್ಯೂಬಲ್ ಕ್ವಶನ್ ಇದೆ. ಏನಂತಂದ್ರೆ ನೋಡ್ರಿ, ಇವತ್ತು ಜಾಗತಿಕ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ನಾವು ನಮ್ಮದೇ ಆದ ಒಂದು ಛಾಪ್ ಮೂಡ್ತಾ ಇದ್ದೀವಿ. ಭಾರತ ದೇಶ ಇವತ್ತು ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ಸದೃಢ ರಾಷ್ಟ್ರ ಅನ್ನುವಂಥದ್ದು ಮಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಕಲ್ಪ ಮಾಡಿದ್ದಾರೆ. ಮತ್ತು ಸರ್ಕಾರ ಯಾವುದೇ ಪಕ್ಷದ ಇರಲಿ, ದೇಶದ ಏಕತೆ ಅಖಂಡತೆಯ ನಿಟ್ಟಿನಲ್ಲೇ ಕೆಲಸ ಮಾಡಬೇಕು, ಜವಾಬ್ದಾರಿ ಇದೆ. ಆದರೆ ಇತ್ತೀಚೆಗೆ ಎಲ್ಲಿಯೂ ಇಲ್ಲ ಈ ರಾಜ್ಯದಲ್ಲಿ ನೋಡ್ರಿ, ಹಿಜಾಬ್ ಇಶ್ಯೂ ಸ್ಟಾರ್ಟ್ ಆಗಿದ್ದೇ BJP RSSದಿಂದ. ಇರಲಿ ಮಾಡಲಿ, ಹಿಜಾಬ್ ನಿಮ್ಗೆ ಇಶ್ಯೂ ಇದೆ, ಝಟ್ಕಾ ಹಲಾಲ್ ನಿಮ್ಗೆ ಇಶ್ಯೂ ಇದೆ, ಇವೆಲ್ಲ ಇರ್ರಿಲೆವೆಂಟ್ ಇಶ್ಯೂ. ಹಿಂದೂ ಮುಸ್ಲಿಂ, ಮಸ್ಜಿದ್ ಮಂದಿರ, ಇಂಡಿಯಾ ಪಾಕಿಸ್ತಾನ, ಇವೆಲ್ಲ ವಿಷಯಗಳ ಆಧಾರಿತ ಮೇಲೆ ನೀವು ರಾಜಕಾರಣ ಮಾಡ್ತಾಯಿದ್ರಿ. ಅದು ಇಲೆಕ್ಷನ್ಗೆ ಸೀಮಿತವಾದಿದ್ದಾಗ ಅದು ಒಳ್ಳೆಯದು. ಆದರೆ ಇವತ್ತು ನಿಮ್ಮ ದುಷ್ಟ ಮನಸ್ಥಿತಿ, ಇವತ್ತು ನಿಮ್ಮ ವಿಕೋಪಕಾರಿ ಮನಸ್ಥಿತಿ, ಇವತ್ತು ಅಮಾಯಕ ಶಾಲಾ ಮಕ್ಕಳಲ್ಲೇ ನೀವು ಹಾಕ್ತಾಯಿದ್ದೀರಿ, ವಿಷಬೀಜ ಹಾಕ್ತಾಯಿದ್ದೀರಿ. ಇದರಿಂದ ಏನಾಗ್ತದೆ ನೋಡ್ರಿ, ಇವತ್ತು ಈ ದೇಶಕ್ಕೆ ಅಣುಬಾಂಬ್ ಕೊಟ್ಟಿದ್ದವ್ರು ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಸಾಲಿ ಕಲ್ತವ್ರು ಎಲ್ಲೇ? ಮಠದಾಗ. ಒಬ್ಬ ಮುಸಲ್ಮಾನ ಒಂದು ಹಿಂದೂ ದೇವಾಲಯಗಳಲ್ಲಿ ಸಾಲಿಯನ್ನು ಕಲಿತು ಈ ದೇಶಕ್ಕೆ, ಈ ರಾಷ್ಟ್ರದಲ್ಲಿ, ಈ ಜಗತ್ತಿನಲ್ಲಿ ಅಣುಬಾಂಬ್ ಅಂತ ದೇಶ ಮಾಡಿ ಕೊಟ್ಟು ಹೋದ APJ ಅಬ್ದುಲ್ ಕಲಾಂ. ಯಾಕೆ ಒಂದು ವೇಳೆ ನಿಮ್ಗೆ ಮುಸಲ್ಮಾನರಿಂದ ಅಷ್ಟೇ ವಿಕೋಪ ಇತ್ತು, ಅಷ್ಟೇ ದ್ವೇಷ ಇತ್ತು ಅಂತಂದರೆ ಅಣುಬಾಂಬ್ ಯಾಕೆ ಅವರಿಂದ ತಯಾರು ಮಾಡಿಸಿದ್ರಿ? ಅವರು ಮುಸಲ್ಮಾನ್ ಅಂತ ತಯಾರು ಮಾಡಿಲ್ಲ. APJ ಅಬ್ದುಲ್ ಕಲಾಂ ಮುಸಲ್ಮಾನಾಗಿ ಅಣುಬಾಂಬ್ ತಯಾರು ಮಾಡಿಲ್ಲ. ಅವರು ಈ ದೇಶದ ಭಕ್ತರು, ಈ ದೇಶದ ರಾಷ್ಟ್ರಭಕ್ತರು, ಈ ದೇಶದ ನಿಷ್ಠಾವಂತ ನಾಗರಿಕನಾಗಿ ಈ ದೇಶದ ಜಲ, ನೆಲ ಮತ್ತು ಈ ದೇಶದ ಗಡಿ ಭಾಗವನ್ನು ರಕ್ಷಣೆ ಮಾಡುವ ಸಲುವಾಗಿ ದೇಶದ ಹೆಮ್ಮೆಯ ಪುತ್ರನಾಗಿ ಅವರು ದೇಶಕ್ಕೆ ಅಣುಬಾಂಬ್ ತಯಾರಿ ಮಾಡಿಕೊಟ್ರು. ಅದರಿಂದ ನಾವು ಹೆಮ್ಮೆ ಪಡಿಬೇಕು. ಜಾತಿ ಆಧಾರ ಮ್ಯಾಗ ನಾನು ಹೇಳಬಾರ್ದು. APJ ಅಬ್ದುಲ್ ಕಲಾಂ ಮುಸಲ್ಮಾನ್ ಅಂತಿಲ್ಲ. APJ ಅಬ್ದುಲ್ ಕಲಾಂ ಈ ದೇಶದ ಪ್ರಜೆ. APJ ಅಬ್ದುಲ್ ಕಲಾಂ ಈ ದೇಶದ ಸ್ವಾಭಿಮಾನಿ ವ್ಯಕ್ತಿ. APJ ಅಬ್ದುಲ್ ಕಲಾಂ ಒಬ್ಬ ಸೈಂಟಿಸ್ಟ್ ಅಂಥೇಳಿ ಅವರು ಅರ್ಹತೆ ಆಧಾರ ಮೇಲೆ ನೀವು ಅವರನ್ನು ಪರಿಗಣಿಸಬೇಕಾಗ್ತದೆ. ಹಾಗೆ ಶಾಲಾ ಕಾಲೇಜುಗಳು ಅಂದ್ರೆ ಅದು ದೇಗುಲ. ಅದು ಆರಾಧಿಸುವ ದೇಗುಲ ಅಷ್ಟೇ ಅಲ್ಲ, ಆರಾಧನೆ ಮಾಡುವ ಶಕ್ತಿ ಕಲ್ಪಿಸಿಕೊಡುವ ಜಾಗಕ್ಕೆ ಶಾಲೆ ಅಂತಾರೆ. ನೀವು ಎಲ್ಲರೇ ಒಂದು ಗುಡಿಸಲದಲ್ಲಿ ಕುತ್ಕೊಂಡು ನೀವು ದೇವ್ರಿಗೆ ಆರಾಧಿಸುತ್ತೀರಿ ಅಂತಂತಂದ್ರೆ ನಿಮ್ಗೆ ಮಂತ್ರ ಜಪ ಮಾಡೋಕೆ ಒಬ್ಬ ಗುರು ಬೇಕಲ್ಲ ಕಲಿಸ್ಲಿಕ್ಕೆ. ಆ ಗುರು ಒಬ್ಬ ಬೋಧನೆ ಮಾಡಬೇಕು ಅಂತಂದ್ರೆ ಒಂದು ಶಾಲೆ ಬೇಕಲ್ಲ. ಗುರುಕುಲ್ ಯಾಕೆ ಮಾಡಿದರು? ರಾಮಾಯಣ ಮಹಾಭಾರತ ಕಾಲದಿಂದನೂ ಗುರುಕುಲ್ ಅಂತ ಆಗಿದೆ. ಇಸ್ಲಾಂ ಧರ್ಮದೊಳಗಲೇ ಮದ್ರಸಾ ಅಂತ ಆಗಿದೆ. ಕ್ರೈಸ್ತದೊಳಗೆ ಸ್ಕೂಲ್ ಆಗಿದೆ. ಇವೆಲ್ಲ ಜೋಡಣೆ ಮಾಡಿದಾಗ ಒಂದು ಸ್ಪಷ್ಟವಾಗಿ ಉತ್ತರ ಹೊರಗೆ ಬರ್ತದೆ. ಏನಪ್ಪ ಅಂತಂದರೆ ಶಾಲೆ ಅಂತಂದ್ರೆ ದೇಗುಲ. ಆ ದೇಗುಲನಲ್ಲಿ ನೀವು ರಾಜಕಾರಣಿ ಪ್ರಯೋಗಾಲಯ ಮತ್ತು ಅದು ಮುದ್ದು ಮಕ್ಕಳಿಗೆ ನೋಡ್ರಿ, ನೀವು ರಾಜಕೀಯ ಮಾಡ್ರಿ ವೇದಿಕೆ ಮೇಲೆ. ನಮ್ಮದು ವೈಯಕ್ತಿಕವಾಗಿ ಇವ್ರ ಜೊತೆಗೆ ಟೀಕೆ ಟಿಪ್ಪಣಿ ಏನಿದೆ ಅಂತಂದ್ರೆ, ರಾಜಕಾರಣ ಮಾಡಲಿಕ್ಕೆ ನಿಮ್ಗೆ 108 ಪ್ಲ್ಯಾಟ್ಫಾರ್ಮ್ ಇದಾವೆ. ನೀವು ರಾಜಕಾರಣ ಜಾತಿ ಧರ್ಮ ಆಧಾರಿತ ಮ್ಯಾಗ ಮಾಡ್ತಾವ್ರು ಇದ್ದಿದ್ರೆ ಮಾಡಿರಿ, ನಮ್ದೇನು ತಕರಿಲ್ಲ. ಶಾಲೆಯಲ್ಲಿ ಬೇಡ. ಹಾಗೆ ನೀವು ಶಾಲೆಯಲ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಮದೇ ಶಾಲೆಗಳು ಅದಾವ.
ಮತ್ತೊಬ್ರು ಶಾಲೆಗೆ ಮತ್ತೊಬ್ರು ಮನ್ಯಾಗ ಶಿವಾಜಿ ಹುಟ್ಲಿ ಅಂತ ನಿಮ್ಗೆ ಯಾಕೆ ಬಯಸ್ತೀರಿ ನೀವು? ನಿಮ್ಮ ಮನೆಯಲ್ಲಿ ಶಿವಾಜಿ ಮಹಾರಾಜ್ ಹುಟ್ಲಿ, ಹೋರಾಟ ಆಗಲಿ, ನಿರಂತರ ಹೋರಾಟ ಮಾಡಿರಿ. ನಿಮ್ಮ ಸಂಗನ ಬಸವ ಸ್ಕೂಲ್ ಇದೆ, ನಮ್ಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ದಾನ್ಲಿ ಎಬ್ಸಿದ್ದವು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಆಡಳಿತದಲ್ಲಿ 5 ಸ್ಕೂಲ್ ಅದಾವ. 5 ಸ್ಕೂಲ್ನಲ್ಲೇ ನೀವು ಶಾಲಾ ವಿತರಣೆ ಮಾಡಬೇಕಾಗಿತ್ತು. 5 ಸ್ಕೂಲ್ನಲ್ಲಿ ಮತ್ತು ನೀವು ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ. ನನಗೂ ನಿಮ್ಮ ಮೇಲೆ ಗೌರವ ಇದೆ. ನೀವು ಒಂದು ನಿಮ್ಮ ಪ್ರತಿಷ್ಠೆ, ನಿಮ್ಮ ಜಾತಿಗೆ ನೀವು ಹಿಡಿದು ರಾಜಕಾರಣ ಮಾಡ್ತಾ ಇದ್ದಿರಲ್ಲ, ಮಾಡ್ರಿ. ಎಲ್ಲ ಹಿಂದೂ ವಿದ್ಯಾರ್ಥಿಗಳಿಗೆ ಫ್ರಾಮ್ LKG ಟು ಡಿಗ್ರಿ ಕಾಲೇಜ್ ಅಪ್ ಟು ಕೇವಲ ಸನಾತನ ಹಿಂದೂ ಧರ್ಮದ ವಿದ್ಯಾರ್ಥಿಗಳಿಗೆ, ಅದು ಕೆಳಜಾತಿಯವರು ಇರಲಿ, ಮೇಲ್ಜಾತಿಯವರು ಇರಲಿ, ಯಾವುದೇ ವಿದ್ಯಾರ್ಥಿಯವರು ಇರಲಿ, ಅವರಿಗೆ ಸಂಪೂರ್ಣ ಶಿಕ್ಷಣ ಸಮವಸ್ತ್ರ ಸಮೇತ, ಕೇಸರಿ ಸಮವಸ್ತ್ರೇ, ಶಾಲೆ ಸಮವಸ್ತ್ರನ್ನೂ ನೀವು ಕೇಸರಿ ಮಾಡಿಬಿಡ್ರಿ. ಕೇಸರಿ ಸಮವಸ್ತ್ರದೊಂದಿಗೆ ಶಾಲಾ ಶಿಕ್ಷಣದ ಎಲ್ಲ ಖರ್ಚು ವೆಚ್ಚ ಮ್ಯಾನೇಜ್ಮೆಂಟ್ ತಗೊಳ್ಕೊಂಡು ಎಲ್ಲ ಮಕ್ಕಳಿಗೆ ಫ್ರೀ ಶಿಕ್ಷಣ ಅಂತ ನೀವು ಡಿಕ್ಲೇರ್ ಮಾಡಿ, ನೀವು ಆ ಥರ ಹಿಂದೂ ಮಕ್ಕಳಿಗೆ, ಸನಾತನ ಹಿಂದೂ ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ನಿಮ್ಮ ಕೇಸರೀಕರಣಕ್ಕೆ ಒಪ್ತೀವಿ. ಇದು ನಾಟಕ ಕಂಪನಿ ಮಾಡುವುದು ಸರಿಯಲ್ಲ. ನೋಡ್ರಿ, ನೀವು ಬೇರೆ ಒಂದು ಯಾವುದೇ ಶಾಲೆಯಲ್ಲಿ ಹೋಗಿ ಆ ಶಾಲೆಯದ ಸಮವಸ್ತ್ರದ ನೆಪದಲ್ಲಿ ಶಾಂತತೆ ವಾತಾವರಣದಿಂದ ಬದುಕ್ತಿರುವ ಮತ್ತು ವಿದ್ಯಾರ್ಥಿಗಳು ಕಲಿತಿರುವ ವಿದ್ಯೆಯನ್ನು ನೀವು ವಿಘ್ನ ಮಾಡಕ್ಕೆ, ನೀವು ಅವರಿಗೆ ತೊಂದರೆ ನೀಡಲಿಕ್ಕೆ ಮತ್ತು ಜಾತ್ಯತೀತ ಇದ್ದ ಈ ಸಮಾಜಕ್ಕೆ ಜಾತಿವಾದ ಗಲಭೆ ಸೃಷ್ಟಿ ಮಾಡೋದು, ನಿಮ್ಮ ವೈಯಕ್ತಿಕ ಲಾಭಗಳಿಗೋಸ್ಕರ ನೀವು ಇನ್ನೊಬ್ಬರನ್ನು ಕೆಣಗಿಡಿಸುವ ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಸರ್, ಇಷ್ಟು ಮಾತಾಡಿದ್ರಿ. ಇದ್ರೊಳಗೆ ಗುರುಕುಲ ಅಂತ ತಗೊಂಬಂದ್ರಿ, APJ ಅಬ್ದುಲ್ ಕಲಾಂ ಅಂದ್ರಿ, ಅದ್ರ ಜೊತೆ ಶಿವಾಜಿ ಅವ್ರನ್ನು ತಂದ್ರಿ, ಎಲ್ಲಾ ಧರ್ಮದ ವನ್ನೂ ಮಾತಾಡಿದ್ರಿ. ನೀವು ಧರ್ಮಗಳನ್ನ ಬೇರೆ ಮಾಡ್ಲಿಲ್ಲ. ಆದ್ರೆ ಇಡೀ ಬಿಜಾಪುರ ಅಥವಾ ಇಡೀ ಜಿಲ್ಲೆಯಲ್ಲಿ ನೀವು ಹಿಂದೂ ವಿರೋಧಿ ಅಂತ ಬಿಂಬಿಸ್ಲಾಗ್ತಿದೆ. ಅದು ಏಕೆ ಅಂತ ನನ್ನ ಪ್ರಶ್ನೆ. ನೋಡಿ ಮೇಡಮ್, ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯದ ಮತ್ತು ಈ ತಮ್ಮ GTV ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾನು ಕಳ್ಕಳಿ ವಿನಂತಿ ಮಾಡಿ ಮತ್ತು ನಂದು ಸ್ಪಷ್ಟ ನಿಲುವು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಕೆಲವೊಬ್ಬರು ಇವು ಕಿಡಿಗೇಡಿಗಳು, ಇವು ಬಸನಗೌಡ ಪಾಟೀಲ್ ಯತ್ನಾಳ ಹಾಗೂ ಅವ್ರ ಕೆಲವು ಬಟನ್ಗಳು ಏನದಾವಲ್ಲ, ಅವು ಅಷ್ಟೇ ನಾನು ಹಿಂದೂ ವಿರೋಧಿ ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ನಾನು ಇವತ್ತು ಸಾರ್ವಜನಿಕವಾಗಿ ನಾನು ಒಂದು ಸ್ಪಷ್ಟ ಮಾತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಸಾಮಾಜಿಕ ಜೀವನ ನಾನು ಪ್ರಾರಂಭ ಮಾಡಿದ್ದು ಅದು ನಿಮ್ಮ GTV ಕನ್ನಡ ವಾಹಿನಿದಿಂದನೇ. ಇದು ತಮ್ಮ ವೀಕ್ಷಕರಿಗೆ ಗಮನಕ್ಕಿರಲಿ. ನನ್ನ ಸಾರ್ವಜನಿಕ ಜೀವನದಲ್ಲಿ ನಾನು ಕಾಲಿಟ್ಟಿದ್ದೆ GTV ಕನ್ನಡ ವಾಹಿನಿದಿಂದನೇ. ಮತ್ತು ಇವತ್ತೂ ನಾನು ಸ್ಪಷ್ಟವಾಗಿ ಈ ಪ್ರಶ್ನೆಗೆ ನಿಮ್ಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆಯಲ್ಲಿ ಯಾರಾರು ಒಬ್ಬರು ಅಥವಾ ಈ ರಾಜ್ಯದೊಳಗೆ ಯಾರಾದರೂ ಒಬ್ಬರು ನನ್ನ ಸಾರ್ವಜನಿಕ ಜೀವನದಲ್ಲಿ ಕಾಲಿಟ್ಟಿದ್ದ ದಿವಸದಿಂದ ಇವತ್ತಿನವರೆಗೆ ಎಲ್ಲಿಯೂ ಆದರೂ ಯಾವುದೇ ಸನಾತನ ಹಿಂದೂ ಧರ್ಮದ ದೇವರ ಬಗ್ಗೆ ಆಗಲಿ, ಸನಾತನ ಹಿಂದೂ ಧರ್ಮದ ಬಗ್ಗೆ ಆಗಲಿ, ಅಥವಾ ಯಾವುದೇ ಅನ್ಯ ಧರ್ಮೀಯ, ಅನ್ಯ ಜಾತಿಯ, ಅನ್ಯ ಕೋಮಿಯನ ಜನರಿಗೆ, ಅವರು ಗುರು ಹಿರಿಯರಿಗೆ ಅಥವಾ ಅವರ ಶರಣರಿಗೆ ಏನಾದರೂ ಒಂದು ಶಬ್ದ, ಅಪಶಬ್ದ ಅಥವಾ ಕಮ್ಯುನಲ್ ಫೀಲಿಂಗ್ಸ್ ಆಗುವಂಥ ಏನಾದರೂ ಮಾತಾಡಿದ್ದೀನಿ ಅಂತ ಯಾರಾದರೂ ಸಾರ್ವಜನಿಕ ಸಾಬೀತು ಮಾಡಿದರೆ ನಾನು ಸಾರ್ವಜನಿಕ ಜೀವನದಿಂದ ನನ್ನ ತ್ಯಾಗ ಮಾಡಿ ನಾನು ಮನೆ ಸೇರ್ತೀನಿ. ಇದು ಊಹೆ ಪೋಹೆ ಅಪವಾದಗಳು. ಯಾಕೆ ಅಂತಂದ್ರೆ ನೋಡ್ರಿ ಮೇಡಮ್, ಒಂದು ತಮ್ಮ ವಾಹಿನಿ ಮುಖಾಂತರ ನಾನು ಈ ಸಾರ್ವಜನಿಕರಿಗೆ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ತಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ ಇಡೀ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅವಹೇಳನಕಾರಿಯನ್ನಾಗಿ ಮಾತನಾಡ್ತಾ ಇದ್ದಾರೆ. ಪ್ರತಿ ಒಂದು ಸರ್ತೆ ನಮ್ಮ ಇಸ್ಲಾಂ ಧರ್ಮದ ಬಗ್ಗೆ ಆಗಿ ಮಾತಾಡ್ತಾ ಇದ್ದಾರೆ, ನಮ್ಮ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಜಾತಿ ಜನಾಂಗ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಹಿಂದೂ ಶರಣರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗ ಅವರು ಅವಾಚ್ಯ ಅಪಶಬ್ದ ಮಾತಾಡ್ತಾ ಇದ್ದಾರೆ. ಆದರೆ ಯಾವ ಒಬ್ಬ ಹಿಂದೂ ಸನಾತನ ಧರ್ಮದ ನಿಜವಾದ ಸೆಕ್ಯುಲರ್ ಸಾಮಾಜಿಕ ಹಿಂದೂ ಹೋರಾಟಗಾರರು ಅವರಿಗೆ ಬಾಯಿಗೆ ಬೀಗ ಹಾಕ್ತಾ ಇಲ್ಲ. ಚಪ್ಪಾಳಿ ಹೊಡಿತಾರ, ಕೂಗು ಹೊಡಿತಾರ. ಇದರಿಂದ ಇನ್ನೊಂದು ಜಾತಿಯ ಸಮಾಜದ ವರ್ಗಕ್ಕೆ ಮನಸ್ಸಿಗೆ ನೋವು ಸ್ವಾಭಾವಿಕ ಉಂಟಾಗ್ತದೆ. ಅಷ್ಟಾದರೂ ಸಹ ನಾನು ನೇರವಾಗಿ ಯತ್ನಾಳ್ ಬಸನಗೌಡ ಪಾಟೀಲ್ಗೆ ವೈಯಕ್ತಿಕವಾಗಿ ನಾನು ಅಪಶಬ್ದ ಮಾತಾಡ್ತಾ ಇದ್ದೀನಿ ವಿನಾ ಯಾವ ಸಮಾಜಕ್ಕೆ ನಾನು ಅಪಶಬ್ದ ಮಾತಾಡ್ತಾ ಇದ್ದಿಲ್ಲ. ಮತ್ತು ಈ ನಿಮ್ಮ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಸಾರ್ವಜನಿಕ ನಾನು ಸವಾಲು ಇಡ್ತಾ ಇದ್ದೀನಿ. ಯಾರಾದರೂ ಒಬ್ಬರು ನನಗೆ ಯಾವುದೇ ಧರ್ಮೀಯ ದೇವರು, ಯಾವುದೇ ಧರ್ಮದ ಬಗ್ಗೆ ನಾನು ಏನಾದರೂ ಅಪಶಬ್ದ ಮಾತಾಡಿದರೆ ಅದನ್ನು ನನಗೆ ಸಾರ್ವಜನಿಕವಾಗಿ ತೋರಿಸ್ಕೊಟ್ರೆ
ನಾನು ಕ್ಷಮಾ ಕೇಳಲಿಕ್ಕೂ ಸಿದ್ಧ ಇದ್ದೀನಿ. ಮತ್ತು ಅದರ ಜೊತೆಗೇನೆ ಆ ದಿವಸದಿಂದ ನಾನು ಸಾರ್ವಜನಿಕ ಜೀವನನೇ ತ್ಯಾಗ ಮಾಡ್ತೀನಿ. ಸರ್, ಇತ್ತೀಚೆಗೆ ನಾವು ನಿಮ್ಮ ಹತ್ರ ಬರೋದಾಗ್ಲಿ, ಬಸವನಗೌಡರ ಪಾಟೀಲ್ ಅವರ ಹತ್ರ ಹೋಗೋದಾಗ್ಲಿ, ಎಲ್ಲಿ ಹೋದ್ರೂ ಈ ಮಾತಿನ ಯುದ್ಧ ನಿಲ್ತಿಲ್ಲ. ಆ ಮಾತಿನಲ್ಲಿ ಬಿರುಸು ಮಾತುಗಳು ಜಾಸ್ತಿ ಆಗ್ತಿವೆ. ಈ ವಿಜಯಪುರದವ್ರು ಅಂದ್ರೇನೆ ಅದೇ ಮಾತುಗಳು ಅನ್ನೋದು ವೀಕ್ಷಕರಿಗೆ ತಲುಪದ ಹಾಗಾಗ್ತದೆ. ಬೇರೆ ರಾಜ್ಯದವ್ರಿಗಾಗ್ಲಿ ಅಥವಾ ದೂರದ ಎಲ್ಲೋ ಬೇರೆ ಕಡೆ ಇರೋರ್ಗಾಗ್ಲಿ ಇಷ್ಟು ಬಿರುಸು ಮಾತು ಅನ್ನೋದು ಅಲ್ಲಿಂದನೇ ಗೊತ್ತಾಗ್ತದೆ. ಹೀಗ್ ಮಾತಾಡ್ತಾ ಇರೋದು ಯಾವಾಗ ನಿಲ್ಲುತ್ತೆ ಅಂತ. ಈ ಪ್ರಶ್ನೆಗೆ ಉತ್ತರ ಮೇಡಮ್ಮ ನಿಮ್ಗೆ ಒಂದು ಮಾತಿನಿಂದ ಹೇಳ್ತೀನಿ. ನ್ಯೂಟನ್ ದ ಫಾರ್ಮುಲಾ ಇದೆ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಇಟ್ಸ್ ಓನ್ ರಿಯಾಕ್ಷನ್ ಅಂತೇಳಿ. ಹಾಗಾಗಿ ಕರ್ಮ ರಿಟರ್ನ್ಸ್. ಯತ್ನಾಳ ಮತ್ತು ನಂದು ಯಾವುದೇ ಸಂಭಾಷಣೆಗಳಲ್ಲಿ ನೋಡ್ರಿ, ನಂದು ಯಾವುದೇ ಗೋಷ್ಠಿಯಲ್ಲಿ ನೋಡ್ರಿ, ನಂದು ಯಾವುದೇ ಸ್ಟೇಟ್ಮೆಂಟ್ನಲ್ಲಿ ನೋಡ್ರಿ, ಐ ಆಮ್ ನಾಟ್ ದ ಫಸ್ಟ್. ನಾನು ಮುಂದೆ ಬಂದು ಮಾತಾಡುವುದಿಲ್ಲ. ಫಸ್ಟ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಪಶಬ್ದ ಅವಹೇಳನಕಾರಿಯನ್ನಾಗಿ ಮಾತನಾಡೋದು, ಅಶ್ಲೀಲ್ ಮಾತಾಡೋದು ಅವರು ಮಾತಾಡಿದ ನಂತರ ನಮ್ಮ ಸಮಾಜದ ಮಹಿಳೆಯರು ನಮ್ಗೆ ಕೇಳ್ತಾ ಇದ್ದಾರೆ, ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾರಾದರೂ ಗಂಡಸರು ಇದ್ದಾರೋ ಇಲ್ಲೋ ಅಂಥೇಳಿ. ಈ ಅನಿಸ್ಕೊಳ್ಳೋಕ್ಕಿಂತ ನಾವು ಅವ್ರಿಗೆ ಅನ್ನೋದು ಒಳ್ಳೇದಂತ ನಾನು ಮನಸ್ಥಿತಿಯಿಂದ ನಮಗೂ ಬೇಜಾರಾಕತ್ತೆ, ನಮಗೂ ನೋವಿದೆ. ಆ ಅಪಶಬ್ದ ಮಾತಾಡಬಾರ್ದು, ನಾವು ಅವಹೇಳನಕಾರಿಯಾಗಿ ಮಾತಾಡಬಾರ್ದು, ಅಶ್ಲೀಲ್ ಪದಗಳನ್ನು ಬಳಕೆ ಮಾಡಬಾರ್ದು. ಯಾಕಂದ್ರೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತೀವಿ ಅಂತಂದ್ರೆ ನಮಗೆ ನೋಡಿ ಸಾರ್ವಜನಿಕರು ಕೆಲವೊಂದು ಪಾಠನ್ನು ಕಲಿತಿರ್ತಾರೆ. ಕೆಲವು ನಮ್ಮ ನಡೆಗಳು, ನಮ್ಮ ನುಡಿಗಳನ್ನು ಕುಲಂಕುಷವಾಗಿ ನೋಡ್ತಿರ್ತಾರೆ. ಮತ್ತು ಬ್ಯೂರೋಕ್ರಸಿ ನೋಡ್ತಿರ್ತದೆ, ಜುಡಿಷಿಯರಿ ಸಿಸ್ಟಮ್ ನೋಡ್ತಿರ್ತದೆ, ಪೊಲಿಟಿಕಲ್ ಲೀಡರ್ಸ್ ನೋಡ್ತಿರ್ತಾರೆ, ಸಮಾಜ ನೋಡ್ತಿರ್ತದೆ. ನಮಗೂ ನೋವಿದೆ, ನಮಗೂ ಬೇಜಾರಿದೆ. ಬಟ್ ಅನಿವಾರ್ಯ, ಅನ್ಅವಾಯ್ಡೇಬಲ್ ಅದ. ಈ ಕಾಲ ರಾಮರಾಜ್ ಇಲ್ಲ, ಇದು ರಾವಣ ರಾಜ್ ನಡೆದಿದೆ. ರಾಮರಾಜ್ಯದೊಳಗೆ ಏನಿದೆ, ಪ್ರಭು ಶ್ರೀ ರಾಮಚಂದ್ರ ಅವರಿಗೆ ಯಾವಾಗ ತೊಂದರೆ ಉಂಟಾಯಿತು, ಅವರು ಪಲಾಯನ ಮಾಡಿ ವನವಾಸಕ್ಕೆ ಹೋದರು. ಹೌದನೇ ತಾನೆ? ಆದರೆ ಅವರು ಪ್ರಭು ಶ್ರೀರಾಮ್ ಇದ್ದರು, ಶ್ರೀರಾಮಚಂದ್ರ ಇದ್ದರು. ಆದರೆ ಈಗ ಅದು ಕಾಲಿಲ್ಲ. ಅವಾಗ ಮಹಾತ್ಮ ಗಾಂಧೀಜಿಯವ್ರು ಹೇಳಿದರು, ಒಂದು ಕಪಾಳಿಗೆ ನಿಮ್ಗೆ ಹೊಡೆದ್ರೆ ಇನ್ನೊಂದು ಕಪಾಳು ಕೊಡ್ರಿ ಅಂಥೇಳಿ. ಬಟ್ ಆ ಸಿಚುವೇಶನ್ ಈಗಿಲ್ಲ. ನಾವು ಸುಮ್ ಕೂತ್ರೆ ಇವತ್ತು ನೋಡ್ರಿ, ಯತ್ನಾಳ್ ಬಸವನಗೌಡ ಪಾಟೀಲ್ ಅವರು ಸಿದ್ದೇಶ್ವರ ದೇವಗುಲ ಎದುರುಗಡೆನೆ ಲಾಸ್ಟ್ ಟೈಮ್ ಒಂದು ಭಾಷಣ ಮಾಡಿದರು. ಮುಸಲ್ಮಾನ್ ಹೆಣ್ಮಕ್ಳು ಯಾರು ಕೂಡ ಮಲಗ್ತಾರ ಅದು ನನಗೆ ಗೊತ್ತಿದೆ ಅಂದ್ರೆ, ಈ ಶಬ್ದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ? ಈ ಸಮಾಜ ಏನು ಉತ್ತರ ಕೊಡ್ತದೆ? ಯಾವುದೇ ಹೆಣ್ಣು ಮಕ್ಕಳು ಗೌರವದಿಂದ ನೋಡ್ಬೇಕಂತ ಹಿಂದೂ ಸಂಪ್ರದಾಯದೊಳಗೂ ಇದೆ, ಮುಸಲ್ಮಾನ್ ಸಂಪ್ರದಾಯದೊಳಗೂ ಇದೆ. ಪ್ರತಿ ಒಂದು ಮಾನವೀಯ ಸಂಪ್ರದಾಯದೊಳಗೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ಆಗಲಾರ್ದಂಗೆ ನೋಡ್ಕೋಬೇಕು ಅನ್ನೋಂಥದ್ದು ಧರ್ಮ ಕಲಿಸ್ತದೆ. ಆದರೆ ಯತ್ನಾಳ್ ಬಸವನಗೌಡರು ನಮ್ಮ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಮಾತಾಡಿದರೆ ಯಾಕೆ ಸಹನೆ ಮಾಡಬೇಕು? ಮತ್ತು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡ್ರೆ ನಾವು ಅಪಶಬ್ದ ಕೌಂಟ್ರ್ ಮಾತಾಡಲಿಕ್ಕೆ ನಾವು ಹೋಗೋದೇ ಇಲ್ಲ. ಮತ್ತು ನಂದೇನದ ಸ್ವಭಾವ, ನಾಯಿ ನಮ್ಗೆ ಕಡಿಯಾಕತ್ತದ ಅಂದ್ರೆ ನಾವು ನಾಯಿ ಕಡಿಬಾರ್ದು ಅನ್ನೋದು ನಮ್ಮದು ಮನಸ್ಥಿತಿ ಇದೆ. ಬಟ್ ಅವಾಯ್ಡೇಬಲ್. ಹುಚ್ಚು ನಾಯಿ ಒಬ್ಬ ನಾಯಿ ಹುಚ್ಚಾದ್ರೆ ಆ ನಾಯಿಗೆ ನಾವು ಇಂಜೆಕ್ಷನ್ ಕೊಡಬೇಕಾಗ್ತದೆ. ಅದನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಸರ್, ನೀವು ಕಾನೂನಿನ ತಜ್ಞರು. ಮತ್ತೆ ವಿಷಯಕ್ಕೆ ಬರ್ತೀನಿ. ಹಿಜಾಬ್ ವಿಷಯಕ್ಕೆ ಅಥವಾ ಕೇಸರಿ ಶಾಲ್ ವಿಷಯಕ್ಕೆ ಬಂದಾಗ ಹೈಕೋರ್ಟು ತೀರ್ಪು ನೀಡ್ತು, ಸುಪ್ರೀಂ ಕೋರ್ಟು ವಾದ ಪ್ರತಿವಾದ ಮಾಡ್ತು, ಸರ್ಕಾರ ಕೂಡ ಬದಲಾಯಿತು. ಆದರೆ ಈ ಕ್ಯಾಂಪಸ್ಗಳಲ್ಲಿ ಧಾರ್ಮಿಕ ಧ್ರುವೀಕರಣ ಅನ್ನೋ ವಿಷಯದ ಬೀಜ ಇನ್ನೂ ನಾಶವಾಗದೆ ಹಾಗೆ ಉಳಿದಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೋದು? ನಾನು ನೋಡ್ರಿ ಮೇಡಮ್, ನಾವು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಮುಗ್ಧ ವಿದ್ಯಾರ್ಥಿಗಳಿಗೆ. ನೋಡ್ರಿ, ನೀವು ರಾಜಕಾರಣಿ ಆಗಲಿಕ್ಕೆ ನಿಮ್ಗೆ ಸಾಕಷ್ಟು ಸಮಯ ಇದೆ. ಯಾರದೋ ಮಾತು ಕೇಳಿ ನೀವು ಹಾದಿ ತಪ್ಪಿ ಇದ್ದ ಸೌಹಾರ್ದತೆ, ಭಾವ್ಯಕತೆಯನ್ನು ನಾಶ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ವಿದ್ಯಾಮಂದಿರದು, ಅಲ್ಲೇ ಪ್ರಾರ್ಥನೆ ಒಂದೇ, ಅಲ್ಲೇ ಕಲಿಬೇಕಾಗಿದ್ದು ವಿದ್ಯೆ, ಅಲ್ಲೇ ಕಲಿಬೇಕಾಗಿದ್ದು ರಣತಂತ್ರ ಅಲ್ಲ. ಮತ್ತು ನೋಡ್ರಿ, ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಎಲ್ಲ ನನ್ನ ಮುಗ್ಧ ವಿದ್ಯಾರ್ಥಿಗಳಿಗೆ, ಯಾವುದೇ ಧರ್ಮ ಜಾತಿ ಜನಾಂಗದವ್ರು ಇರಲಿ, ವಿದ್ಯಾರ್ಥಿಗಳಿಗೆ ಜಾತಿ ಇರಲ್ಲ, ಅವ್ರದ್ದು ಜಾತಿನೇ ವಿದ್ಯಾರ್ಥಿ. ಇದು ಒಂದು ನಾವು ಅರ್ಥಿಸ್ಕೊಳ್ಬೇಕು. ಆಮೇಲೆ ಎರಡನೇ ಮಾತು, ಯಾರು ಶಾಲ್ ಧರಿಸಿ ಅಂತ ಹೇಳ್ತಾ ಇದ್ದಾರ ನೋಡಿ, ನೀವು ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನೀವು ನೋಡ್ರಿ, ಅವ್ರು ಯಾರ್ದು ಒಬ್ಬರು ಮಕ್ಕಳು ಕೇಸರಿ ಶಾಲ್ ಹಾಕ್ಕೊಂಡು ಅದೇ ಸ್ಕೂಲ್ ಗೇಟ್ ಎದುರಿಗೆ ನಿಂದಿರಲಿ, ನಾನು ನನ್ನ ಮಕ್ಕಳಿಗೆ ಕೇಸರಿ ಶಾಲ್ ಹಾಕಿಸ್ತೀನಿ. ನಾನು ಹೇಳ್ತಾ ಇರೋದು ನೋಡ್ರಿ, ಅಮಾಯಕ ದಲಿತ ಮಕ್ಕಳಿಗೆ, ಅಮಾಯಕ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡುವ ಉದ್ದೇಶದಿಂದ, ಅಮಾಯಕ ಅನ್ಯ
ಕೆಳಮಟ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಯೋಗಾಲಯ ಮಾಡ್ತಾ ಇದ್ದಾರೆ. ಯತ್ನಾಳ್ ಬಸನಗೌಡ್ರ ಮಗ ಇಷ್ಟು ವರ್ಷ ಸಾಲಿ ಕಲ್ತಾರ, ಅಗರ್ಭ ಶ್ರೀಮಂತರಾಗಿದ್ದಾರೆ, ಕೋಟ್ಯಾಂತರ ಬಿಸ್ನೆಸ್ ಫ್ಯಾಕ್ಟ್ರಿ ನಡೆಸ್ತದೆ. ಅದೇ ಫ್ಯಾಕ್ಟ್ರಿ ಒಳಗೆ ಶ್ರೀರಾಮಚಂದ್ರದ ಫೋಟೋ ಇಟ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ರಾಮನಗೌಡ ಪಾಟೀಲ್ ಅವರು ತಮ್ಮ ಬಿಸ್ನೆಸ್ ಮಾಡಲಿ, ಅವರು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಎಂಪ್ಲಾಯೀಸಿಗೆ ಕೇಸರೀಕರಣ ಮಾಡಿಕೊಂಡೇ ಕೆಲಸಕ್ಕೆ ಹಚ್ಚಲಿ, ಮತ್ತು ಅವ್ರ ಸೊಸಿಗೆ ಕೇಸರಿ ಸೀರೆನೇ ಉಟ್ಕೊಳ್ಳಿಕ್ಕೆ ಅವ್ರು ನಿರ್ದೇಶನ ಕೊಡಲಿ. ಹೌದಲ್ಲ? ಒಂದು ಹಿಂದೂ ಹೆಣ್ಮಕ್ಳಿಗೆ ನೀವು ಕೇಸರಿ ಶಾಲ್ ಹಾಕಿ ಸಾಲಿಗೆ ಕಳಿಸ್ತಾ ಇದ್ರಿ, ನಿಮ್ಮ ಸೊಸಿಗೆ ರೇಷ್ಮೆ ಸೀರೆ ಹಾಕ್ಸಾಕತ್ತೀರಿ. ಇದು ತಪ್ಪ ಸರಿನಾ? ನಾನು ಹೇಳ್ತಾ ಇರೋದು ಕೇಸರಿ ಮಾಡಿರಿ, ನಮ್ದೇನು, ನಾವು ಕೇಸರೀಕರಣಕ್ಕೆ ತಕರಾರಿಲ್ಲ. ಕೇಸರಿ ಶಾಲ್ ಹಾಕೋ ನೆಪದಲ್ಲಿ ನೀವು ರಣತಂತ್ರ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ. ಮತ್ತು ಅಮಾಯಕ ಮಕ್ಕಳಿಗೆ ನೀವು ಯಾಕೆ ಪ್ರಯೋಗಾಲಯ ಮಾಡ್ತಾ ಇದ್ರಿ? ನಿಮ್ಮ ಶಾಲಿ ಸಂಗನ ಬಸವ ಇದೆ, ಶಿಶು ನಿಕೇತನ ಇದೆ, LKG ದಿಂದ ಡಿಗ್ರಿ ಕಾಲೇಜವರೆಗೆ ನೀವು ಕೇಸರಿ ಸಮವಸ್ತ್ರನೇ ಲೀಗಲಿ ಮಾಡಿಬಿಡ್ರಿ. ಮತ್ತು ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕೇಸರಿ ಡ್ರೆಸ್ ಹಾಕ್ಕೊಂಡೇ ತಿರುಗಾಡಬೇಕು. ನೀವು ಸ್ವತಃ ಯೋಗಿ ಆದಿತ್ಯನಾಥ್ ಅವ್ರು ನೋಡ್ರಿ, ಒಬ್ಬ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅದಾರ, ಅವ್ರು ಸಂಪೂರ್ಣ ಕೇಸರೀಕರಣ ಅದಾರ. ಅದಕ್ಕೆ ನಾವು ಮೆಚ್ತೀವಿ. ಮಾಡಿದರೆ ಹಿಂಗೆ ಮಾಡಿರಿ. ನೀವು ಜಾಮ್ಯಾ ಮಸೂತಿ ಒಳಗೆ ಜಾಳ್ಗಿ ಟೊಪ್ಪಿಗೆ ಹಾಕ್ಕೊಂಡು ನಮಾಜ್ ಮಾಡಿದವರು ನೀವೇ. ಯತ್ನಾಳ್ ಬಸನಗೌಡರು ಇವತ್ತೇನು ಕೇಸರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ, ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ಅಧಿಕಾರಗೋಸ್ಕರ ನಿಮ್ಮ ಸ್ಕಿನ್ ಚೇಂಜ್ ಆಗ್ತದಂತಂದ್ರೆ ಯು ಆರ್ ನಾಟ್ ಕಂಪ್ಲೀಟ್ ಹಿಂದುತ್ವವಾದಿ. ಹಿಂದುತ್ವವಾದಿ ಹೆಂಗಿರಬೇಕು? ಯೋಗಿ ಆದಿತ್ಯನಾಥ್ ಮಾದರಿಯ ಹಿಂದುತ್ವವಾದಿ ಇರಬೇಕು. ನೀವು ಈ ಹಿಂದೆ ಜಾಮ್ಯಾ ಮಸೀದಿ ಒಳಗೆ ನಮಾಜ್ ಮಾಡಿದ್ದು ಉದಾಹರಣೆ ಅದಾವ, ರೋಜಾ ಮಾಡಿದ್ದು ಉದಾಹರಣೆ ಅದಾವ. ಇವತ್ತಿಗೂ ನೀವು ಹಾಶಿಂಪೀರ್ ದರ್ಗಾದ ಒಳಗಿನ ಪೀಠದ ಗುರುಗಳು ಅದಾರಲ್ಲ, ಅವ್ರ ಜೊತೆಗೆ ನಿಮ್ಮನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದೆ. ನೀವು ಸಿದ್ದೇಶ್ವರ ಜಾತ್ರೆ ಒಳಗೆ ಏನು ಹೇಳ್ತೀರಿ? ಮುಸಲ್ಮಾನರ ಜೊತೆಗೆ ವ್ಯವಹಾರ ಮಾಡಬೇಡ ಅಂತ ಹೇಳ್ತೀರಿ. ನುಡಿಗೆ ನಡಿಗೆ ನಿಮ್ಮದೇ ವ್ಯತ್ಯಾಸ ಇದೆ. ಇದಕ್ಕೆ ನಿಮ್ಮ ಢೋಂಗಿ ಹಿಂದುತ್ವ ಅದ, ನಿಮ್ಮ ಢೋಂಗಿ ಹಿಂದುತ್ವಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ನಿಜವಾದ ಹಿಂದುತ್ವ ಯಾರಿದ್ದಾರೆ? ಮತ್ತು ನೀವು ಹಿಂದುತ್ವದ ಪಾಠ ಅಂತ ಹೇಳ್ತೀರಿ. ಏನಿದೆ ಹಿಂದುತ್ವ? ಹಿಂದುತ್ವ ಒಂದು ಐಡಿಯಾಲಜಿ ಇದೆ. ಮತ್ತು ನಿಮ್ಗೆ ಹೇಳ್ತೀನಿ, ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನನಗೆ ನೀವೇನು ಕಟ್ಟರ್ ಕಮ್ಯುನಲಿಸಮ್ ಅಂತ ಏನು ಮಾತು ಬರ್ತಾ ಇದ್ದಾವೆ ಅಂತ ನೀವೇನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತೀನಿ. ಇವತ್ತು ಮುಗುಲ್ಖೋಡ್ ಅಜ್ಜಿಯವರು, ಇವತ್ತು ಮುಗುಲ್ಖೋಡ್ ಅಜ್ಜಿಯವ್ರದ್ದು ಗುರುಪೀಠಿಗೆ ನೀವು ಹೋಗಿ ಕೇಳ್ರಿ. ನಮ್ಮ ದಿವಂಗತ ನನ್ನ ಗುರು, ನಮ್ಮ ಮಾರ್ಗದರ್ಶಕ, ನನ್ನ ಮೆಂಟೋರ್ SH ಲಗಳಿ ವಕೀಲರು ಪ್ರತಿ ಅಮಾವಾಸ್ಯೆಗೆ ಅವರು ಮುಗುಲ್ಖೋಡ್ ಅಜ್ಜಿಯವ್ರ ದರ್ಶನಕ್ಕೆ ಹೋಗ್ತಿದ್ರು. ಅವರು ನನಗೆ ಕರ್ಕೊಂಡು ಹೋಗ್ತಿದ್ರು, ನಾನೇ ಅವ್ರ ಕಾರ್ನಲ್ಲಿ ಇರ್ತಿದ್ದೆ ಪ್ರತಿ ಅಮಾವಾಸ್ಯೆಗೆ. ಇವತ್ತು ಅವ್ರು ದಿವಂಗತ ಆಗಿದ್ದಾರೆ, ಆದರೆ ಮುಗುಲ್ಖೋಡ್ ಅಜ್ಜಿಯವರು ಇವತ್ತು ಜೀವಂತ ಅದಾರ. ಅಲ್ಲೇ ಇವು ಯಾರ್ಯಾರ ಹಿಂದುತ್ವವಾದಿಗಳು ನನ್ನ ಮೇಲೆ ಏನು ಅಪಾದನೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಬಸ್ ಟಿಕೆಟ್ ಆಗಲಿ ಕಾರ್ ವ್ಯವಸ್ಥೆ ಮಾಡೋದಾಗಲಿ ನಾನು ಮಾಡ್ತೀನಿ. ಮುಗುಲ್ಖೋಡ್ ಅಜ್ಜಿಯವ್ರ ಬಳಿ ಹೋಗಿ ಕೇಳಂತ ಹೇಳ್ರಿ ಅವರಿಗೆ. SH ಲಗಳಿ ಅಡ್ವೊಕೇಟ್ ವಿಜಯಪುರ ಅವ್ರದ್ದು ಜೊತೆಗೆ ಯಾರು ನಿಮ್ಮ ಪಾದಕ್ಕೆ ನಮಸ್ಕರಿಸ್ಲಿಕ್ಕೆ ಬರ್ತಿದ್ರು, ಬೈ ನೇಮ್ ಹೀ ಈಸ್ ಐಡೆಂಟಿಫೈಯಿಂಗ್ ಮೀ. ಆ ಗುರೂಜಿ ಏನಿದ್ದಾರೆ ಮುಗುಲ್ಖೋಡ್ ಅಜ್ಜಿಯವರು, ಅವರು ನನ್ನ ಹೆಸರಿಂದ ಗುರುತಿಸ್ತಾರ ಅಂತಂದ್ರೆ ನಾ ಯಾವ ಶ್ರದ್ಧೆದಿಂದಲೇ ಅವ್ರ ಜೊತೆಗೆ ಇದ್ದೀನಿ. ಮತ್ತು ಶಿರ್ಡಿ ಸಾಯಿಬಾಬಾ, ಪ್ರತಿ 3 ತಿಂಗಳಿಗೊಮ್ಮೆ ನಾನು ಶಿರ್ಡಿ ಸಾಯಿಬಾಬಾ ದರ್ಶನ ತಗೋತೀನಿ. ಇದು ಸಾರ್ವಜನಿಕ ಹೇಳುವೆ ಅಂತ ಅವಶ್ಯಕತೆ ಇಲ್ಲ, ಆದರೆ ಇವತ್ತು ನೀವು ಪ್ರಶ್ನೆ ಕೇಳಿದ್ರಿ ಅಂತ ನಾನು ಇವತ್ತು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಶಿರ್ಡಿ ಸಾಯಿಬಾಬಾನ ಪರಂ ಭಕ್ತ. ಅದು ಮತ್ತು ಇಡೀ ಪೊಲೀಸ್ ಇಲಾಖೆಗೆ ಗೊತ್ತದ ನನ್ನ ಜೊತೆ ಆಗಿದ್ದು ಮೊರಾಯ್ಕಲ್. ಅದು ಈಗ ಸಾರ್ವಜನಿಕವಾಗಿ ಹೇಳೋದು ಅವಶ್ಯಕತೆ ಇಲ್ಲ, ಟೈಮ್ ಬಂದಾಗ ಹೇಳ್ತೀನಿ. 3ನೇದು, ಈ ಹಿಂದುತ್ವವಾದಿ ಅಂತ ಯಾರ್ಯಾರು ಇದೆ ಎದೆ ತಟ್ಟಿ ಹೇಳ್ತಾ ಇದ್ರಲ್ಲ, ಅವು ಎಲ್ಲ ಹಿಂದುತ್ವವಾದಿಯ ಢೋಂಗಿ ಹಿಂದುತ್ವವಾದಿಗಳಿಗೆ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀನಿ. ಅವೇ ಹಿಂದುತ್ವವಾದಿಗಳು ಯಾವ ಧಾಮ ದರ್ಶನ ಮಾಡಿಲ್ಲ. ನಾನು 4 ಧಾಮ್ ನೋಡಿ ಬಂದವಂದೀನಿ, ದರ್ಶನ ಪಡ್ಕೊಂಡು ಬಂದವಂದೀನಿ. ಅವೆಲ್ಲ ಭಾಳ ದೊಡ್ಡ ಇತಿಹಾಸ ಇದೆ. ನಾನು ಕಮ್ಯುನಲ್ ಇಲ್ಲ, ಆದರೆ ನಾನು ರಿಜಿಡ್ ಇದ್ದೀನಿ. ನಾನೇನಂತೀನಿ, ನಿಮ್ಮದು ಧರ್ಮ ನೀವು ಪೂಜಿಸ್ರಿ, ನನ್ನ ಧರ್ಮ ನಾ ಪೂಜಿಸ್ತೀನಿ. ಆದರೆ ನಿಮ್ಮ ಧರ್ಮಕ್ಕೆ ಗೌರವ ಕೊಡಬೇಕು ನನ್ನ ಧರ್ಮ ಹೇಳ್ತದೆ, ನನ್ನ ಧರ್ಮಕ್ಕೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಧರ್ಮ ಹೇಳ್ತದೆ. ಆದರೆ ಧರ್ಮದಲ್ಲಿ ಜಗಳ ಹಚ್ಚುವ ಯಾವ ಧರ್ಮ ಅನುಮತಿ ನೀಡುವುದಿಲ್ಲ. ಯಾವ ಧರ್ಮಕ್ಕೆ ನೀವು ಪಾಲಿಸ್ತೀರಿ ಆ ಧರ್ಮದಲ್ಲಿ ಭಿನ್ನ ಮತ ಇರಲಾರ್ದನ್ನು ನೀವು ಅನುಸರಿಸ್ಕೊಂಡಿರಿ ಅಂತಂದ್ರೆ ನೀವು ಧರ್ಮಾಧಿಕಾರಿ ಅಲ್ಲ, ನೀವು ದ್ರೋಹಾಧಿಕಾರಿ. ನೀವು ದ್ರೋಹ ಮಾಡ್ತಾ ಇದ್ದೀರಿ ಧರ್ಮಕ್ಕೆ. ನಿಮ್ಮದೇ ಧರ್ಮಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಟೆರರಿಸ್ಟ್, ನೀವು ಆತಂಕವಾದಿಗಳು.
ಆತಂಕವಾದಿಗಳಿಗೆ ಈ ನೆಲದಲ್ಲಿ ಈ ದೇಶದಲ್ಲಿ ಯಾವ ಅವಕಾಶ ಇಲ್ಲ. ಈ ದೇಶ ಆರ್ಟಿಕಲ್ 14 ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಅಡ್ಮಿನಿಸ್ಟ್ರೇಷನ್ ನಡೀತದೆ. ನಿಮ್ಮ ಬಯಕೆ ಪ್ರಕಾರ, ನಿಮ್ಮ ಅನಿಸಿಕೆ ಪ್ರಕಾರ ದೇಶ ನಡೆಯಲ್ಲ. ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬ್ ನೀಡಿರುವ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ಸಮಾನತೆ, ಎಲ್ಲರಿಗೂ ಸಮಾನ ನ್ಯಾಯ. ಹೌದಾ? ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಮಾತನಾಡಲಿಕ್ಕೆ ಸಂಪೂರ್ಣ ಹಕ್ಕು, ಎಲ್ಲರಿಗೂ ಅವ್ರದ್ದೇ ಆದ ಆರಾಧಿಸುವ ದೇವರಿಗೆ ಪೂಜಿಸುವ ಹಕ್ಕು ಇದೆ ಅಂತೇಳಿ. ಇದು ಬಾಬಾ ಸಾಹೇಬ್ ನೀಡಿರುವ ಸಂವಿಧಾನ. ನೀವು ಸಂವಿಧಾನವನ್ನು ಪಾಲಿಸ್ತಿದ್ರೆ ಈ ವಿಷಯಕ್ಕೆ ನೀವು ಮುಂದಾಗಬಾರ್ದು. ಯಾವಾಗ ನೀವು ಈ ವಿಷಯಕ್ಕೆ ಮುಂದಾಗ್ತಾ ಇದ್ದೀರಿ ಅಂತಂದ್ರೆ ನೀವು ಏನಾದ್ರೆ ತಾಲಿಬಾನ್ ಸರ್ಕಾರ, ನೀವು ಹಿಂದುತ್ವವಾದಿ ಸರ್ಕಾರ ಅಲ್ಲ, ನೀವು ತಾಲಿಬಾನ್. ಅಲ್ಲಿ ತಾಲಿಬಾನ್ದಾಗ ಏನಿದೆ? ಅವ್ರು ನುಡಿದಂತೆ ಕಾಯ್ದೆ, ಅವ್ರು ಮಾಡಿದಂತೆ ನ್ಯಾಯ. ಮತ್ತು ಇತ್ತೀಚೆಗೆ ತಮ್ಮ ಗಮನಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಇವತ್ತು ಒಮಾನ್ ರಾಷ್ಟ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ, ಹಲಾಲ್ ಕಟ್ ಮಟನ್ ಅಂತೇಳಿ. ತಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ದೇಶದ ಈ GTV ಕನ್ನಡ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಹಿಂದುತ್ವವಾದಿ, ಕಟ್ಟರೆ ಹಿಂದುತ್ವವಾದಿ ಇದೆಯಲ್ಲ, ಇವತ್ತು ನರೇಂದ್ರ ಮೋದಿಗೆ ಕೇಳಬೇಕಾಗಿರೋದು ಪ್ರಶ್ನೆ ಇದು. ಹಲಾಲ್ ಇಲ್ಯಾಕಂತೇಳಿ ನಾವು ನಡೀತಿರುವ ಝಟಕ. ಆದರೆ ದೇಶ ರಫ್ತು ಮಾಡ್ತಾ ಇರೋದು ಹಲಾಲ್ ಒಮಾನ್ ರಾಷ್ಟ್ರಕ್ಕೆ, ಅದು ಗೋಮಾಂಸ್. ನಾವು ಪವಿತ್ರ ಅಂತ ನಾವು ಇಡೀ ಮುಸ್ಲಿಂ ಸಮಾಜ ಒಕ್ಕೂರದಿಂದ ಹೇಳ್ತಾ ಇದೆ, ಗೋಮಾತೆಯನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ನೀವು ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಅಂತ ಘೋಷಿಸಿಬಿಟ್ರಿ, ಏನು ತೊಂದರೆ ಇದೆ ನಿಮ್ಗೆ? ನೋಡ್ರಿ, ನಿಮ್ಮ ಆ್ಯಕ್ಷನ್ಸ್ ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಡಿಫರ್ ಅದಾವ. ನೀವು ನುಡಿಯುವುದು ಬೇರೆ ನುಡಿತಾ ಇದ್ದೀರಿ, ನಡೆಯುವುದು ಬೇರೆ ನಡೀತಾ ಇದ್ದೀರಿ. ನೀವು ಢೋಂಗಿ ಹಿಂದುತ್ವವಾದಿ ಇದ್ರೆ ಇದೇ ಢೋಂಗಿ ಹಿಂದುತ್ವಕ್ಕೆ ನಾವು ಬೆಂಬಲಿಸುವುದಿಲ್ಲ, ಮತ್ತು ಯಾವ ಈ ದೇಶದ ನೈಜ ಹಿಂದೂಗಳು ಇದಕ್ಕೆ ಬೆಂಬಲಿಸುವುದಿಲ್ಲ. ಸರ್, ಡೋಂಗಿ ಹಿಂದುತ್ವ, ನೈಜ ಹಿಂದುತ್ವ ಇದೆಲ್ಲದು ಬಿಟ್ಟು ನಾನು ನೇರವಾಗಿ ತೀಕ್ಷ್ಣವಾಗಿ ಕೇಳೋದಾದ್ರೆ, ಇವರು ಹಿಜಾಬ್ ಅಂದ ತಕ್ಷಣ ಅವ್ರು ಕೇಸರಿ ಶಾಲು ಅಂತಾರೆ. ಅವ್ರು ಕೇಸರಿ ಶಾಲು ಅಂದಾಗ ಇಲ್ಲಿ ಹಿಜಾಬ್ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಕೊನೆ ಯಾವಾಗ? ನಿಮ್ಮದು ಪ್ರಶ್ನೆ ಟ್ವಿಸ್ಟ್ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ. ನೋಡ್ರಿ, ಯಾವುದೇ ಸಮಯದಲ್ಲಿ ಮುಸಲ್ಮಾನ್ ಸಮಾಜದವರು ಹಿಜಾಬದ ಕೌಂಟರ್ ಕೇಸ್ ಏನದು ಶಾಲ್, ಕೇಸರಿ ಶಾಲ್ ಬಗ್ಗೆ ನಾವು ಎಂದೂ ಟಿಪ್ಪಣಿ ಮಾಡಿಲ್ಲ. ನೀವು ಕೇಸರಿ ಶಾಲರೇ ಹಾಕೋರಿ, ನೀವು ಕೇಸರಿ ಪೈಜಾಮಾರೇ ಹಾಕೋರಿ, ನೀವು ಕೇಸರಿ ನೆಹರು ಶರ್ಟರೇ ಹಾಕೋರಿ, ನೀವು ಕೇಸರಿ ಅಂಡರ್ವೇರ್ ಬನ್ಯಾನರೇ ಹಾಕೋರಿ. ನಮ್ಗದು ಅದ್ರ ಬಗ್ಗೆ ನಿಮ್ಮ ಯಾವ ಸಮಸ್ತರ ಬಗ್ಗೆ ನಮ್ಮದು ತಕರಾರೇ ಇಲ್ಲ. ಮಾಡ್ತಿರುವ ತಕರಾರ ನೀವುಗಳು. ಯಾರು? ದೇಶದ್ರೋಹಿ ಹಿಂದೂಗಳು, ದೇಶಭಕ್ತ ಹಿಂದೂವಾದಿಗಳು. ಎಂದು ಅವರು ಕೇಸರೀಕರಣ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವರು ಹಿಜಾಬ್ ಬಗ್ಗೆನೂ. ಹಿಜಾಬ್ ಏನಿದೆ ಮೇಡಮ್? ಕೊರೋನಾ ಕಾಲದಲ್ಲಿ ನೀವು ಮಾಸ್ಕ್ ಹಾಕ್ಕೊಂಡಿದ್ರಾ? ಯಾಕೆ ಹಾಕ್ಕೊಂಡಿದ್ರಿ? ರೋಗಗಳದ್ದು ಇದು ಆಗಬಾರ್ದು. ಹಾಗೆ ಒಂದು ಮಹಿಳೆಯರ ಗೌರವಕ್ಕೆ ರೋಗ ಬರಬಾರ್ದಂತೇಳಿ ಹಿಜಾಬ್. ಈಗ ಸಿಂಪಲ್ ಲೈನ್ನಾಗ ನಿಮ್ಗೆ ಉತ್ತರಿಸಬೇಕಾಗಿತ್ತು ಅಂತಂದ್ರೆ, ಯಾವಾಗ ನಿಮ್ಗೆ ರೋಗ ಹರಡುತ್ತದೆ ಅನ್ನುವಂಥದ್ದು ಭಯ ಉಂಟಾಗಿ ಪ್ರತಿಯೊಬ್ಬರು ಹಿಂದೂ, ಮುಸಲ್ಮಾನ್, ಸಿಖ್, ಈಸಾಯಿ, ಕ್ರೈಸ್ತ ಎಲ್ಲರೂ ಹಿಜಾಬ್ ಹಾಕೊಂಡ್ರಲ್ಲ. ಗಂಡಸರು ಹಿಜಾಬ್ ಹಾಕೊಂಡ್ರು, ಹೆಂಗಸರು ಹಿಜಾಬ್ ಹಾಕೊಂಡ್ರು ಅಡ್ಡಾಡಿದ್ರಲ್ಲ. ವೇರಿಂಗ್ ಮಾಸ್ಕ್ ಈಸ್ ನಥಿಂಗ್ ಬಟ್ ಹಿಜಾಬ್. ಈಗ ಮುಸ್ಲಿಂ ಮುದ್ದು ಮಕ್ಕಳು ಹಿಜಾಬ್ ಅಂತಂದ್ರೆ ಏನು? ಅವರು ನೋಸ್ ಕ್ಲಿಪ್ ಹಾಕೋತಾರೆ, ಅದಕ್ಕೆ ಹಿಜಾಬ್ ಅಂತಿರಲ್ಲ. ಮೇ ಬಿ ಇಟ್ ಈಸ್ ಇನ್ ಅ ಬ್ಲ್ಯಾಕ್ ಕಲರ್, ಮೇ ಬಿ ಇಟ್ ಈಸ್ ಇನ್ ಅ ರೆಡ್ ಕಲರ್, ಮೇ ಬಿ ಇಟ್ ಈಸ್ ಇನ್ ಅ ವೆಲ್ಲೋ ಕಲರ್, ವಾಟ್ ಎವರ್ ಇಟ್ ಮೇ ಬಿ. ಬಟ್ಟೆ ಹಾಕೋತಾರೆ. ಅದು ಎದಕ್ಕೆ ಹಾಕೊಂಡಾರ? ಅವರು ತಮ್ಮ ಸ್ಕಿನ್ನನ್ನು ಕವರ್ ಮಾಡಲಿಕ್ಕೆ, ಬ್ಯಾಕ್ಟೀರಿಯಾ ಒಳಗೆ ಹೋಗಬಾರ್ದು ಅನ್ನುವಂಥ ಅದು ಒಂದು ಕಲ್ಚರ್, ಅದು ಟ್ರ್ಯಾಡಿಷನ್ಸ್. ಮತ್ತು ನೀವು ಯಾಕೆ ಕೋವಿಡ್ ಕಾಲದಾಗ ನೀವು ಯಾಕೆ ಮಾಸ್ಕ್ ಹಾಕೊಂಡ್ರಿ? ಹಾಗೆ ಬಿಡಬೇಕಾಗಿತ್ತು, ಹೌದಲ್ಲ? ಇದು ಕೋಮ ಗಲಭೆ ಸೃಷ್ಟಿ ಮಾಡುವ ಕಾರಣಕ್ಕಾಗಿ ಇದು ಒಂದು ನೆಪ ಮಾತ್ರ. ಹಿಜಾಬ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಲಾ. ಹಿಜಾಬದ ಇಶ್ಯೂ ರಾಜಕಾರಣ ಮಾಡೋಕ್ಕೆ ಅವು ಮುಗ್ಧ ಜನರು. ನೋಡ್ರಿ, ಹಿಂದೂ ಸಮಾಜದೊಳಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಮತ್ತು ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಓಲೈಕೆ ತೋರಿಸಿ ಅವರು ಒಂದು ಕಡೆ ಜಂಪ್ ಆಗ್ತಾರೆ. ಅಧಿಕಾರದ ಆಸೆಗೋಸ್ಕರ ಈ ಥರ ಢೋಂಗಿ ಹಿಂದುತ್ವವನ್ನು ಮಾಡ್ತಾಯಿದ್ರೆ ಅದಕ್ಕೆ ನಮ್ಮದೇನೂ ತಕರಾರಿಲ್ಲ. ಆದರೆ ನಮ್ಮ ಹೆಣ್ಮಕ್ಕಳು ಇವತ್ತು ಗ್ಯಾಂಗ್ ರೇಪ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ,
ಇವೆಲ್ಲ ತಡೆಗಟ್ಟಲಿಗೆ ನೀವು ಮಹಿಳೆಯರ ಗೌರವಕ್ಕೆ ಮುಚ್ಚಿಟ್ಟಿದ್ರೆ ಆ ಮಹಿಳೆಯರ ಅಂಗಾಂಗನ್ನು ಸಾರ್ವಜನಿಕ ಮಾಡಲಿಲ್ಲ ಅಂದರೆ ಅದು ಗೌರವ ಕೊಟ್ಟಂಗೆ ಆಗ್ತದೆ. ಮತ್ತು ಮಹಾಭಾರತದಲ್ಲಿ ಮಹಾಭಾರತ ಈ ಹಿಂದುತ್ವವಾದಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳಿಕ್ಕೆ ಬಯಸ್ತೀನಿ. ದ್ರೌಪದಿಗೆ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಬಂದು ರಕ್ಷಣೆ ಮಾಡಿದರು? ಏನಾಗಿದ್ದ ಅವಾಗ ಅವಾಗ ಘಟನೆ ಏನಾಗಿತ್ತು ಅರ್ಥ ಮಾಡ್ಕೋಬೇಕು. ಚೀಲ್ ಹರಣ ಆಗ್ತಾ ಇತ್ತು, ಶಿರಿ ಬೀಸ್ತಾ ಇದ್ರು ದ್ರೌಪದಿ ಮಾತಂದು ಶಿರಿ ಅವರು ಕೌರವಾಜ ಬಿಚ್ತಾ ಇದ್ರು. ಮತ್ತು ಹಾಗೆ ಇತ್ತಂತಂದ್ರೆ ಬಿಚ್ಚಲಿಕ್ಕೆ ಕೊಡ್ಬೋದಾಗಿತ್ತಲ್ಲ ಶ್ರೀಕೃಷ್ಣ ಪರಮಾತ್ಮ. ಗೌರವ ರಕ್ಷಣೆಗೆ ಬಂದ್ರೆ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಯಾವ ಕಾರಣಕ್ಕೆ ಬಂದರು? ಇದು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡ್ರಿ. ಅದೇ ರೀತಿಲಿ ನಮ್ಮ ಮುಸ್ಲಿಂ ಹೆಣ್ಮಕ್ಳಂತ ನೀವು ಪರಿಗಣಿಸ್ಬೇಡ್ರಿ. ಈ ದೇಶದ ಮಕ್ಕಳವರು, ಭಾರತ ದೇಶದ ಹೆಣ್ಣು ಮಕ್ಕಳು, ಮತ್ತು ಅವ್ರ ಗೌರವವನ್ನು ಅವರು ಕಾಪಾಡಬಾರ್ದಾ? ಬತ್ಲೆಯಾಗಿ ಅಡ್ಡಾಡ್ಬೇಕಾ? ಇದು ಸಂಸ್ಕೃತಿ ನಮ್ಮ ದೇಶದ. ವೆಸ್ಟರ್ನ್ ಕಲ್ಚರ್ ನೀವು ಬೇಕಾ ನಿಮ್ಗೆ? ಹಾಗಿತ್ತಂದ್ರೆ ಎಲ್ಲ ಕಡೆ ನೀವು ಯಾವ ಹೆಣ್ಮಕ್ಳು ಸಮವಸ್ತ್ರ ಇಲ್ಲ ಡ್ರೆಸ್ಸೇ ಹಾಕೊಳ್ಳಿಕ್ಕೆ ಮಾಡಬಾರ್ದು ಅನ್ನೋಂಥದ್ದು ಒಂದು ಆದೇಶ ಮಾಡಿಸ್ಬಿಡ್ರಿ. ಆದಿ ಪುರಾತನ ಕಾಲದಂಗೆ ನಾವು ಹ್ಯಾಂಗೆ ಆದಿ ಮಾನವಗಳು ಹ್ಯಾಂಗೆ ಬಟ್ಟೆ ಇರಲಾರ್ದ ಬದುಕ್ತಿದ್ರು, ಅದೇ ರೀತಿಲಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ರಿ. ಸಮವಸ್ತ್ರನೂ ಬೇಕಾಗಿಲ್ಲ, ಹಿಜಾಬ್ನೂ ಬೇಕಾಗಿಲ್ಲ, ಬಟ್ಟೆನೂ ಬೇಕಾಗಿಲ್ಲ. ಬಟ್ ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಮಹಾಭಾರತನ್ನು ಧಿಕ್ಕರಿಸಿದ್ದು ಹಂಗಾಗ್ತದೆ. ನಿಮ್ಮದೇ ಧರ್ಮಕ್ಕೆ ನೀವು ಅವೇಳನಕಾರಿಯಾಗಿ ನೋಡ್ದಂಗೆ ಆಗ್ತದೆ. ನೀವು ಮುಸಲ್ಮಾನ್ ಸಮಾಜದ ಹೆಣ್ಮಕ್ಕಳಿಗೆ ಗೌರವಗೆ ಧಕ್ಕೆ ತಂದು ಗಲಭೆ ಸೃಷ್ಟಿ ಮಾಡುವ ದುರುದ್ದೇಶ ಇಟ್ಕೊಂಡು ಇದು ಒಂದು ನೆಪಮ ಒಡ್ಡು ಮಾಡಿ ಇದು ಏನಾರ ನೀವು ಹುನ್ನಾರ ಮಾಡ್ತಿದ್ರೆ ಅದು ಕೌಂಟರ್ ನಿಮಗೆ ತೊಂದರೆ ಆಗ್ತದೆ. ಹಾಗಾಗಿ ಇವೆಲ್ಲ ಚಿಲ್ಲರೆ ಇಶ್ಯೂಗಳನ್ನು ಬಿಟ್ಟು ದೇಶನ್ನು ರಾಷ್ಟ್ರ ಇವತ್ತು ನೋಡ್ರಿ 3 ನಮ್ಮ ಯೋಧರನ್ನು ಅಮೇರಿಕಾ ಕೊಂದು ಹಾಕಿದರು. ಇವತ್ತು ಏನಿದೆ ನಿಮ್ಮದು ಅಭಿಪ್ರಾಯ? ಇವತ್ತು 56 ಇಂಚೆ ಸೀನಾನಂದ್ ಅಂತೇಳಿ ಲಾಲ್ ಆಗಿ ತೋರಿಸ್ತೀನಿ ಅಂತ ನಮ್ಮ ಎದೆಗಾರಿಕೆ ಹೇಳುವ ನಮ್ಮ ಪ್ರಧಾನಿ ಯಾಕೆ ಕಾಂಪ್ರಮೈಸ್ ಆಗಿದ್ದಾರೆ? ಇದನ್ನು ಕೇಳಬೇಕಾಗಿದೆ. ಹಿಂದುತ್ವವಾದಿಯ ಎಲ್ಲ ಸಕ್ರಿಯ ಹಿಂದುತ್ವವಾದಿಗಳನ್ನು ನಮ್ಮ ಹೆಮ್ಮೆ ಪ್ರಧಾನಿಗೆ ಇದು ಪ್ರಶ್ನೆ ಕೇಳಬೇಕಾಗುವಂಥದ್ದು ಸನ್ನಿವೇಶದ. 3 ಮಂದಿ ಯೋಧರು ಅಮಾಯಕ ಬಲಿಯಾದರು ಹಡಗ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿ. ಯಾಕೆ ಇವತ್ತು ಈ ದೇಶದ ಹಿಂದುತ್ವವಾದಿಗಳು ಸೈಲೆಂಟ್ ಇದ್ದಾರೆ? ಇದು ಕೇಳುವಂಥ ಪ್ರಶ್ನೆಗಳು ವಿನಾ ಹೆಣ್ಮಕ್ಳು ಏನು ಧರಿಸ್ತಾ ಇದ್ದಾರೆ ಬಟ್ಟೆ, ಹೆಣ್ಮಕ್ಳದು ನಡತೆ ಹೆಂಗಿದೆ, ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಇದು ಕೇಳುವ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಇಲ್ಲ. ಇದು ಆತಂಕವಾದಿ ಸಂಸ್ಕೃತಿಯಲ್ಲಿ ಇದೆ. ರಾವಣದ ಸಭ್ಯತಾ ಯಾರನ್ನು ಪಾಲಿಸ್ತಾ ಇದ್ದಾರಲ್ಲ ಅವರು ಈ ಪ್ರಶ್ನೆ ಮೇಲೆ ಹೋರಾಟ, ಈ ಪ್ರಶ್ನೆ ಮೇಲೆ ಈ ಇಶ್ಯೂ ಮೇಲೆ ದಾನ್ಲಿ ಮಾಡುವಂಥದ್ದು ರಾವಣ ರಾಜ್ಯಕ್ಕೆ ಬೆಂಬಲಿಸುವಂಥ ಸಮಾಜ. ರಾಮರಾಜ್ಯಕ್ಕೆ ಬೆಂಬಲಿಸುವಂಥ ಸಮಾಜ ಇವೆಲ್ಲ ವಿಷಯಕ್ಕೆ ಮಾತನಾಡುವುದಿಲ್ಲ, ಅಭಿವೃದ್ಧಿಯ ವಿಷಯದಲ್ಲಿ ಮಾತಾಡ್ತಾರೆ. ಸದ್ಯಕ್ಕೆ ಸರ್, ಈ ಕೋರ್ಟಿನ ಹೊರತಾಗಿ ಈಗ ನಾವಾಗ್ಲಿ ನೀವಾಗ್ಲಿ ಈ ಒಂದು ವಿವಾದಕ್ಕೆ ಮೂಲ ಎಲ್ಲಿ? ಇದಕ್ಕೆ ನೀವು ದೂರದೇ ಆದ್ರೆ ಯಾರನ್ನು ದೂರ್ಬೋದು ಅಂತ? ಇದು ನೋಡ್ರಿ, ಇದಕ್ಕೆ ಮೂಲ ಕಾರಣ ಹಿಂದಿನ BJP ಸರ್ಕಾರ. ಯಾಕೆ ಅಂತಂದ್ರೆ BJP ಸರ್ಕಾರನಲ್ಲೇ ಕೆಲವು ಹಿಂದುತ್ವದ ಪ್ರಖರ ಹಿಂದುತ್ವವಾದಿ ಅಂತ ಹೇಳುವ ಢೋಂಗಿ ಕೆಲವು ಕಾರ್ಯಕರ್ತರುಗಳು ಏನದ ರಾಜಕಾರಣಿಗಳಿಗೆ ಮತಿ ಭ್ರಮಿಸಿ ಆ ಆರ್ಡರ್ ಪಾಸ್ ಮಾಡಿದರು. ಆ ಆರ್ಡರ್ ಮೇಲೇ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ. ನಮ್ಮ ಸಮಾಜದ ಮುಖಂಡರು ಹೈಕೋರ್ಟ್ ಏನು ಹೇಳಿದರು, ಆ ಆದೇಶಕ್ಕೆ ನಾವು ವಿಶ್ಲೇಷಣೆ ಮಾಡೋ ಅಗತ್ಯ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು. ಈ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಆ ಹಿಂದಿನ ಆದೇಶವನ್ನು ವಿಡ್ರಾಲ್ ಮಾಡಿದರು. ಎಷ್ಟೋ ಆದೇಶಗಳನ್ನು ಆ ಹಿಂದಿನ ಸರ್ಕಾರ ಮಾಡಿದ್ದನ್ನು BJP ಅವರು ವಿಡ್ರಾಲ್ ಮಾಡಿದ್ದಾರೆ. ಗೌರ್ಮೆಂಟ್ ಯಾರ್ದು ಮೆಜಾರಿಟಿಯಲ್ಲಿ ಇರ್ತದೆ ಆ ಪ್ರಕಾರ ಅವರು ಅನುಕೂಲ ಆಗುವಂಥದ್ದು ಆದೇಶಗಳನ್ನು ಮಾಡ್ತಾ ಇರ್ತಾರೆ. ಆ ವಿಷಯ ಕುರಿತು ನೀವು ಸಾಮರಸ್ಯವನ್ನು ಕೆಡಿಸುವ ತಪ್ಪು ಅಂತ ನಂದು ಹೇಳೋದು. ಸರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಈಗ BJP ಸರ್ಕಾರದ ಬಗ್ಗೆ ಹೇಳಿದ್ರಿ, ಬೇರೆ ಸರ್ಕಾರಗಳ ಬಗ್ಗೆ ಹೇಳಿದ್ರಿ. ಇಷ್ಟು ರಾಜ್ಯನೇ ಸಂಚಲನ ಮೂಡಿಸೋ ಹಾಗೆ ಮಾತಾಡ್ತೀರಿ. ಇಷ್ಟ ಯಾವಾಗ ನೋಡಿದ್ರೆ ಮೀಟ್ ಮುಂದೆ ಬೇರೆ ಇದ್ರ ಬಗ್ಗೆ ಅದು ಮಾತಾಡ್ತಾ ಇರ್ತೀರಿ. ಇದೆಲ್ಲ ನೋಡಿದ್ರೆ ತಾವೆಲ್ಲಿ ರಾಜಕೀಯ ಪ್ರವೇಶಕ್ಕೆ ಸಿದ್ಧರಾಗ್ತಿದ್ದೀರಾ ಅಥವಾ ಏನು ತಂತ್ರವನ್ನ ರೂಪಿಸ್ತಿದ್ದೀರಾ ಅನ್ನೋದು ನಮ್ಗೆ ಒಂದು ಕುತೂಹಲ.
ನೋಡಿ ಮೇಡಮ್, ತಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ಈ ವಿಷಯ ಕುರಿತು ಇನ್ನೂ ತಮ್ಮ ಮಾಧ್ಯಮ ತಮಗೂ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆ ಎಲ್ಲ ಭಾಳಷ್ಟು ರಾಜಕಾರಣಿಗಳಿಗೂ ಇದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ನಾನು ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನು ಒಬ್ಬ ನ್ಯಾಯವಾದಿ ಮೊದಲನೇದಾಗಿ. ಎರಡನೇದಾಗಿ ನಾನು ನಮ್ಮ ಸಮಾಜದ ಧ್ವನಿಯಾಗಿ ನಿಂತಿದ್ದೀನಿ. ನಮ್ಮ ಸಮಾಜದಲ್ಲಿ ನಮ್ಮ ಮುಖಂಡರು ಅಡ್ಜಸ್ಟ್ಮೆಂಟ್ನಲ್ಲಿ ತೊಡಗಿದ್ದಾರೆ. ಅವರಿಗೆ ನಾನು ನೋಡಿ ನೋಡಿ ಬೇಜಾರಾಗಿದೆ. ನಮ್ಮ ಸಮಾಜದ ಮಹಿಳೆಯರು, ಹೆಣ್ಮಕ್ಳು, ಮುಗ್ಧ ಸಾರ್ವಜನಿಕರು ನೋಡ್ರಿ, ರಾಜಕಾರಣಿಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಹೊರತುಪಡಿಸಿ ಸಾಮಾನ್ಯ ಜನರ ಧ್ವನಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾವುದು ರಾಜಕೀಯಲ್ಲಿ ಪ್ರವೇಶಿಸುವ ಅವಶ್ಯಕತೆ ಅಗತ್ಯ ಇಲ್ಲ ಮತ್ತು ನಾನು ಅಂಥದ್ದು ಯಾವುದೂ ವಿಚಾರಣೆ ಒಳಗೂ ಇಲ್ಲ. ನಾನು ಏನೋ ಚುನಾವಣೆ ಕಣದಲ್ಲಿ ಇಳಬೇಕು, ನಾನು ರಾಜಕೀಯ ಮಾಡಬೇಕು ಅನ್ನೋಂಥದ್ದಿಲ್ಲ. ನಾನು ಕೇವಲ ಒಂದೇ ಒಂದು ನನ್ನ ಗುರಿ, ನನ್ನ ಉದ್ದೇಶ ಏನಿದೆ ಅಂದ್ರೆ ನನ್ನ ಸಮಾಜದ ಮುಗ್ಧ ಜನರದ ಧ್ವನಿಯಾಗಿ ನಾನು ನಿಂದಿರ್ತೀನಿ. ನನಗೆ ಎಷ್ಟೇ ಸಂಕಷ್ಟ ಆಗಲಿ ನೋಡ್ರಿ ಮೇಡಮ್, ಈ ಸಮಾಜದ ಧ್ವನಿಯಾಗಿ ನಮ್ಮ ಅಲ್ಪಸಂಖ್ಯಾತರ ಸಮಾಜದ ದಲಿತರ ಸಮಾಜದ ನಾನು ಧ್ವನಿಯಾಗಿ ನಿಂತಿದ್ದಕ್ಕೋಸ್ಕರನೇ ನನ್ನ ಮೇಲೆ ಕೌಂಟರ್ ಅಟ್ಯಾಕ್ಸ್ ನಿರಂತರ ನಡೀತಾ ಇದ್ದಾವೆ, ಇನ್ನೂ ನಡೀತಾ ಇದೆ. ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, BJP ಪಕ್ಷದ ಮುಖಂಡರು ಮತ್ತು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತು ಅವರು ಹಿಂಬಾಲಕರು ಕಾಮನ್ ಮಿನಿಮಮ್ ಅಲೈಸ್ ಆಗಿ ಒಳ ಒಪ್ಪಂದದಿಂದ ನನ್ನನ್ನು ಕ್ಷತಿಗ್ರಸ್ತ ಮಾಡಬೇಕು, ನನ್ನನ್ನು ಟ್ರ್ಯಾಪ್ ಮಾಡಬೇಕು, ನನ್ನನ್ನು ಟಾರ್ಗೆಟ್ ಮಾಡಬೇಕಂತೂ ನಿರಂತರ ಹುನ್ನಾರ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಸುಮಾರು 10, 12, 18 ಸುಳ್ಳು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ನಿರಂತರ ನನ್ನ ಮೇಲೆ ಒಂದು ನ್ಯಾರೇಟಿವ್ ನಡೆಸ್ತಾ ಇದ್ದಾರೆ. ಕೆಲವು ಕಾಂಗ್ರೆಸ್ ಮುಖಂಡರು ಅವ್ರ ಜೊತೆಗೆ ಶಾಮೀಲ್ ಅದಾರ. ಏನಂತೇಳಿ, ನಾಳೆ ಇವರು ನಮಗೆ ಏನು ಅಡಗಾಲ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವ ದಲಿತ ವಿರೋಧಿ ಅದಾನ, ಇವ ಹಿಂದೂ ವಿರೋಧಿ ಅದಾನ, ಇವ ಹಿಂಗದಾನ ಹಂಗದಾನ ಅಂತ ಮಾತಾಡ್ತಾ ಇದ್ದಾರೆ. ಮತ್ತು ಒಂದು ನಿರಂತರ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ, ನನ್ನ ಮೇಲೆ ಒಂದು ಸ್ಪೆಸಿಫಿಕ್ ಆಪಾದನೆ ಮಾಡ್ತಾರೆ. ದಲಿತ ಹೆಣ್ಮಕ್ಳ ಮೇಲೆ ನಾನು ದೌರ್ಜನ್ಯ ಎಸಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ, ದಲಿತ ಮಹಿಳೆ ಮೇಲೆ ನಾನು ಅನ್ಯಾಯ ಮಾಡಿದ್ದೀನಿ, ಪ್ರಕರಣ ದಾಖಲಾಗಿದೆ ಅಂತೇಳಿ ನನ್ನ ಸ್ನೇಹಿತರಿಗೆ, ಯಾರು ನನಗೆ ಆಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಸ್ನೇಹಿತರೆ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಗುರಿಯಾಗಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನನ್ನ ಪದೋನ್ನತಿ ಇದೆ ಅಂತ ನಾನು ಪರಿಗಣಿಸ್ತೀನಿ. ಎರಡನೇದು, ಆ ವಿಷಯ ಕುರಿತು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆ ಪ್ರಕರಣ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತು ಅವನ PA ಯಲ್ಲಪ್ಪ ಕೂಡ್ಕೊಂಡು ಕೆಲವು ಪೇಡ ದಲಿತ ಸಮಾಜದ ಪೇಡ ಕಾರ್ಯಕರ್ತರು, ಅವರಿಗೆ ನಾನು ದಲಿತ ಮುಖಂಡರು ಅಂತ ಹೇಳಂಗಿಲ್ಲ, ಯಾಕಂದರೆ ದಲಿತ ಸಮಾಜಕ್ಕೆ ಇವತ್ತು ಅವರೇ ಹಿನ್ನಡೆ ಇಡ್ತಾ ಇದ್ದಾರೆ. ಸಮಾಜದ ಹೆಸರಿನಲ್ಲಿ ಅವರು ಬ್ಲ್ಯಾಕ್ ಮೇಲ್ ಉದ್ಯೋಗ ಅವ್ರದ್ದಿದೆ, ಬಟ್ ಸಮಾಜಕ್ಕೆ ಅವರು ಕೆಣಗಣಿಸ್ತಾ ಇದ್ದಾರೆ. ಆ ಸಮಾಜಕ್ಕೆ ಸಿಗಬೇಕಾದ ಸೌಲಭ್ಯ ಸೌಕರ್ಯಗಳನ್ನು ಅವರೇ ಒದಗಿಸ್ತಾ ಇಲ್ಲ. ಆದ್ರೆ ನಾ ಏನು ದಲಿತ ಸಮಾಜ ಸಲುವಾಗಿ ಹೋರಾಟ ಮಾಡಿದ್ದೀನಿ, ಅದು ದಲಿತ ಸಮಾಜದ ಸಾಮಾನ್ಯ ದಲಿತ ಸಮಾಜದ ನಾಗರಿಕರಿಗೆ ಗೊತ್ತದ. ಅವಾಗ ಏನಾಗಿತ್ತು, ಪ್ರಕರಣ ದಾಖಲು ಮಾಡಿದ್ರು, ಅದೇ ಕೇಸ್ ಕೋರ್ಟ್ನಲ್ಲೇ ನಡೀತು. ಆ ಕೋರ್ಟ್ನಲ್ಲೇ ಫಿರ್ಯಾದಿದಾಳಾದ ಪೀಡಿತ ದಲಿತ ಮಹಿಳೆ ನನ್ನನ್ನು ನ್ಯಾಯಾಲಯ ಒಳಗೆ ಗುರುತಿಸಿಕೊಳ್ಳಲು ನಿರಾಕರಿಸಿದ್ಲು. ಆ ಪ್ರಕರಣ ನಡೆದಾಗ, ಆ ಗುನ್ನೆ ನಡೆದಾಗ ನಾನು ಆ ಪ್ರಕರಣದ ಜಾಗದಲ್ಲೇ ಇರಲಿಲ್ಲ ಅನ್ನುವಂಥದ್ದು ನ್ಯಾಯಾಲಯದಲ್ಲಿ ಅವರೇ ಮುಖ್ಯ ವಿಚಾರಣೆಯಲ್ಲಿ ಹೇಳಿಕೆ ಕೊಟ್ಟು ಮತ್ತು ನ್ಯಾಯಾಲಯ ಸಂಪೂರ್ಣ ವಿಚಾರಣೆ ಕೈಗೊಂಡು ನನಗೆ ದೋಷ ಮುಕ್ತ ಅಂತ ಬಿಡುಗಡೆಗೊಳಿಸಿದ್ದಾರೆ. ಬಿಡುಗಡೆ ಆದ ಕೇಸ್ ಮತ್ತು ಆ ಮಹಿಳೆಯದ ಸ್ಟೇಟ್ಮೆಂಟ್ ನೋಡಿದರೆ ನನ್ನ ಮೇಲೆ ಒಂದು ಕಾನ್ಸ್ಪಿರಸಿ ಮಾಡಿ ನನ್ನನ್ನು ಸಿಲುಕಿಸಿದರು. ನನ್ನನ್ನು ಒಂದು ನೆಗೆಟಿವ್ ನ್ಯಾರೇಟಿವ್ ಕ್ರಿಯೇಟ್. ಬಟ್ ಐ ಆಮ್ ಲೀಸ್ಟ್ ಬಾದರ್ ಬಿಕಾಸ್ ಬಾಬಾ ಸಾಹೇಬ್ ಸಂವಿಧಾನ ನೀಡಿರುವ ಅಡಿಯಲ್ಲಿ ಸಂವಿಧಾನಾತ್ಮಕ ನಾನು ಹೋರಾಟನೂ ಮಾಡ್ತಾ ಇದ್ದೀನಿ ಮತ್ತು ದಲಿತ ಸಮಾಜ ಜೊತೆಗೇ ನಾನು ಇದ್ದೀನಿ. ದಲಿತ ಸಮಾಜದ ಮಹಿಳೆಯರ ರಕ್ಷಣೆಗಾಗಿ ನಾನು ನಿಂತಿದ್ದೀನಿ. ದಲಿತ ಸಮಾಜದ ಪುರುಷರ ಸಲುವಾಗಿ ನಾನು ಹೋರಾಟಕ್ಕೆ ನಿಂತಿದ್ದೀನಿ ಮತ್ತು ಸಾಕಷ್ಟು ದಲಿತ ಹೋರಾಟಗಳಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ನಂದು ಒಂದೇ ಒಂದು ಉದ್ದೇಶ, ಅನ್ಯಾಯ ಅಧರ್ಮದ ವಿರುದ್ಧ ನಾನು ಹೋರಾಟಕ್ಕೆ ಸಿದ್ಧ, ಯಾವತ್ತೂ ಸಿದ್ಧ. ನನಗೆ ಅಧಿಕಾರ ರಾಜಕೀಯದಲ್ಲಿ ಪ್ರವೇಶ ಆಗಲು ಏನೂ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ ಮತ್ತು ಜನಸೇವೆಗಾಗಿ ನಾನು ನಿಂತಿದ್ದೀನಿ, ಜನಸೇವೆ ಮಾಡ್ಕೋತೇ ಇರ್ತೀನಿ.
ಸರ್, ಚರ್ಚೆ ಶುರು ಮಾಡಿದ್ದು ಈ ಚರ್ಚೆಯ ಕೊನೆಯ ಉದ್ದೇಶವಾಗಿ ಕೊನೆಯದಾಗಿ ಒಂದೇ ಒಂದು ಕೇಳೋದು. ಈ ಹಿಜಾಬ್ನ ಬಿಡೋಣ, ಈ ಕೇಸರಿ ಶಾಲ್ನ ಬಿಡೋಣ, ಇದೆಲ್ಲಾನು ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ನಿಮ್ದೊಂದು ನೇರವಾದ ಮಾತುಗಳನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಈ ಮಾಧ್ಯಮದ ಮುಖಾಂತರ ಪ್ರತಿಯೊಂದ ಮುಗ್ಧ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದೇ ನಾನು ನಿಮ್ಮ ಅಣ್ಣ ತಮ್ಮ ನಿಮ್ಮ ಕಾಕ ಬಾಬಾ ಮಾಮನಾಗಿ ನಾನು ವಿನಂತಿಸ್ಕೊಳ್ಳುವುದೇನಂತಂದ್ರೆ, ದಯಮಾಡಿ 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 ನೀವು ಯಾವತ್ತು ಇಂಥ ಹೇಡಿ ರಾಜಕಾರಣಿಗಳ ಮಾತಿಗೆ ಒಳಗಾಗದೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಅಷ್ಟೇ ಲಕ್ಷ್ಯ ಕೊಟ್ಟು ನೀವು ಮಹಾರಾಣಿ ಚೆನ್ನಮ್ಮ, ಮಹಾರಾಣಾ ಪ್ರತಾಪ್, ಎ ಪಿ ಜೆ ಅಬ್ದುಲ್ ಕಲಾಂ, ಶಿವಾಜಿ ಮಹಾರಾಜ್, ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅಂತ ಇಂಟಲೆಕ್ಚುವಲ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ವಿದ್ಯಾ ಕಲ್ತನೇ ಅವರಿಗೆ ಸ್ಕೂಲ್ನಲ್ಲಿ ಪ್ರವೇಶ ಕೊಡ್ತಾ ಇದ್ದಿದ್ರು. ಅದನ್ನು ಭಾಳ ದೊಡ್ಡ ಇತಿಹಾಸ ಇದೆ. ಬಾಬಾ ಸಾಹೇಬದ ಶಿಕ್ಷಣದ ಜೀವನ ಒಂದು ದೊಡ್ಡ ಇತಿಹಾಸ ಇದೆ. ಆ ವಿಷಯಕ್ಕೆ ನಾನು ಹೋಗದೆ, ನಾನು ಮುಗ್ಧ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದೇ ಒಂದು ಕಳಕಳಿ ವಿನಂತಿ ಮಾಡ್ತೀನಿ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ಕೇವಲ ಪುಸ್ತಕದಲ್ಲಿ ಲಕ್ಷ್ಯ ಇಟ್ಟು ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕಲಿತು ಈ ದೇಶದ ನಿರ್ಮಾಣಕ್ಕಾಗಿ ನಿಮ್ಮದು ಯೋಗದಾನ ಇರಬೇಕು. ನೀವು ಸೈಂಟಿಸ್ಟ್ ಆಗ್ರಿ, ಡಾಕ್ಟರ್ಸ್ ಆಗ್ರಿ, ಇಂಜಿನಿಯರ್ಸ್ ಆಗ್ರಿ, ಪೊಲೀಸ್ ಆಫೀಸರ್ಸ್ ಆಗ್ರಿ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ನಾಗ ಜುಡಿಷಿಯಲ್ ಆಫೀಸರ್ಸ್ ಆಗ್ರಿ, ಬ್ಯೂರೋಕ್ರಾಟ್ಸ್ ಆಗ್ರಿ ಅನ್ನುವಂಥದ್ದು ನಾನು ಭಾವಿಸುತ್ತೇನೆ. ಬಿಟ್ಟು ಸಮವಸ್ತ್ರ ಯಾರು ಬಟ್ಟೆ ಏನು ಹಾಕಿದ್ದಾರೆ, ಯಾರು ಊಟ ಏನು ಮಾಡ್ತಾ ಇದ್ದಾರೆ, ಯಾರು ಎಲ್ಲೇ ಸಾಲಿ ಅಡ್ಮಿಷನ್ ತೊಗೊಂಡಿದ್ದಾರೆ ಇದನ್ನು ಯೋಚಿಸಿದೆ ಕೇವಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ನೀವು ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವ್ರ ಮುಪ್ಪಿನ ವಯಸ್ಸಿನಲ್ಲಿ ನೀವು ಅವರಿಗೆ ಹೆಗಲು ಕೊಟ್ಟು ಅವ್ರ ಕೊನೆ ಜೀವನದಲ್ಲಿ ಅವರಿಗೆ ಒಂದು ಸಾರಥಿ ಆಗಬೇಕು ಅಂತದ್ದು ಒಂದು ಬೇಡ್ಕೊಂಡು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮಾತು, ನೀವು ಯತ್ನಾಳ್ ಬಸನಗೌಡ್ರ ಮಾತಿಗೂ ಒಳಗಾಗ ಹೋಗಬೇಡ್ರಿ, ಖಾದ್ರಿ ವಕೀಲ್ ಮಾತನ್ನೂ ಕೇಳಬೇಡ್ರಿ. ನಿಮ್ಮ ತಂದೆ ತಾಯಿ ಕೊಟ್ಟಿರುವ ಸವಲತ್ತುಗಳನ್ನು ಸದುಪಯೋಗ ಪಡ್ಕೊಂಡು ಒಂದು ಒಳ್ಳೆ ನಾಗರಿಕನಾಗಿ ಒಂದು ಒಳ್ಳೆ ದೇಶಭಕ್ತರಾಗಬೇಕು ಅಂತೇಳಿ ನನ್ನ ವಿನಂತಿ. ಧನ್ಯವಾದ ಸರ್. ವೀಕ್ಷಕರೇ, ಇವತ್ತಿನ ಸುದೀರ್ಘ ಚರ್ಚೆಯ ನಂತರ ಒಂದು ಮಾತು ಹೇಳಬೇಕಂದ್ರೆ, ಇದು ಸೂರ್ಯನಷ್ಟೇ ಸತ್ಯವಾದಂಥ ಮಾತು. ಹಿಜಾಬ್ ಹಾಕೊಳ್ಳೋದಾಗ್ಲಿ, ಕೇಸರಿ ಶಾಲ್ ಆಗಲಿ, ಇವೆರಡೂ ಬರೀ ಬಟ್ಟೆಯ ತುಂಡುಗಳೇ. ಇದರ ನಡುವೆ ಹಾಳಾಗ್ತಾ ಇರೋದು ಈ ದೇಶದ ಭವಿಷ್ಯ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆ, ವಿದ್ಯಾರ್ಥಿನಿಯರ ಶಿಕ್ಷಣದ ವ್ಯವಸ್ಥೆ ಮುಖ್ಯವಾಗಿ. ಹಾಗಾಗಿ ನೆನ್ಪಿಡಿ, ಕೈಯಲ್ಲಿ ಹಿಡ್ಕೊಳ್ಳೋ ಪುಸ್ತಕ, ಪೆನ್ನು ಇದ್ರ ಬಗ್ಗೆ ಯೋಚನೆ ಬಿಟ್ಟು ಹೆಗಲ್ ಮೇಲೆ ಹಾಕೊಳ್ಳೋ ಶಾಲು, ತಲೆ ಮೇಲೆ ಹಾಕೊಳ್ಳೋ ಹಿಜಾಬ್ನ ಅದರ ನಡುವೆ ಮುಳುಗೋಗೋದಕ್ಕಿಂತ ಅದರಿಂದ ಹೊರಗೆ ಬರೋದು ತುಂಬ ಮುಖ್ಯ. ದೊಡ್ಡವರು ದೊಡ್ಡದಾಗಿ ಮಾತಾಡ್ತಾ ಇರಲಿ, ದೊಡ್ಡವರು ದೊಡ್ಡ ವಿಚಾರಗಳನ್ನ ತರ್ತಾ ಇರಲಿ. ನಾವೇನು ಶಿಕ್ಷಣ ಮಾಡಬೇಕು. ನಮ್ಮ ಶಿಕ್ಷಣದಿಂದ ದೇಶದ ಭವಿಷ್ಯ ಇದೆ. ಈ ಉಳಿದಿರೋ ಯಾವುದೇ ಒಂದು ಧರ್ಮದಿಂದಾಗಲಿ ಅದರಿಂದ ಅದು ಸಮಾಜದಲ್ಲಿ ಧರ್ಮ ನಡೆಯುತ್ತೆ. ಆದರೆ ಶಿಕ್ಷಣ ಇದ್ದರೆ ಮಾತ್ರ ದೇಶ ನಡೆಯೋಕ್ಕಾಗೋದು. ಅದ್ರ ಬಗ್ಗೆ ನಾವು ಗಮನ ಕೊಡೋಣ. ಇಷ್ಟು ಈ ಚರ್ಚೆಯ ಉದ್ದೇಶ ಆಗಿತ್ತು. ಇದು ನಾನು ಪೂಜಾ ವಂಟೆತೀನ್, GTV ನ್ಯೂಸ್ ಕನ್ನಡ, ವಿಜಯಪುರ. ಧನ್ಯವಾದಗಳು.